ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನನ್ನ ಜೊತೆ ಒಬ್ಬ ಪ್ರಗತಿಪರ ರೈತರು ಶಿವರಾಜ್ ಅವರು ಇದ್ದಾರೆ. ಇವರು ಹಳ್ಳಿಕೆರೆ ಗ್ರಾಮದವರು, ಭದ್ರಾವತಿ ತಾಲೂಕಾ. ನಮ್ಮ ಜೊತೆಗೆ ಇವತ್ತು ಇವರು ಸಮಗ್ರ ಕೃಷಿ ಅಂದರೆ ರೇಷ್ಮೆ ಕೃಷಿ ಆಗಿರ್ಬೋದು, ಭತ್ತ, ಅಡಿಕೆ, ತೆಂಗು, ಹಣ್ಣಿನ ಬೆಳೆಗಳಾಗಿರ್ಬೋದು, ಮತ್ತು ಇವರು ಒಂದು ವಿಶೇಷವಾಗಿ ಗುಂಪು ಬಾಳೆ ಪದ್ಧತಿಯನ್ನು ಅನುಸರಿಸ್ತಾ ಇದ್ದಾರೆ. ಇವರ ಒಂದು ಕೃಷಿಯಲ್ಲಿ ಏಲಕ್ಕಿ ಒಂದು ತಳಿಯ ಬಾಳೆಯಲ್ಲಿ, ಜೊತೆಗೆ ತರಕಾರಿ ಬೆಳೆಗಳಾಗಲಿ, ಹೂವಿನ ಬೆಳೆಗಳಾಗಿರಲಿ, ದನಗಳಿಗೆ ಹಸಿರುಮೇವಾಗಿ ಮೇವಿನ ಬೆಳೆಗಳಾಗಲಿ, ಹಸು ಸಾಕಾಣಿಕೆ ಆಗಿರಲಿ, ಹಸು ಸಾಕಾಣಿಕೆಯಲ್ಲಿ ಸ್ವದೇಶಿ ಮತ್ತು ವಿದೇಶಿ ತಳಿಗಳು ಕೂಡ ಇವರು ಸಾಕ್ತಾ ಇದ್ದಾರೆ. ಜೊತೆಗೆ ಮೈಸೂರು ನಾಟಿ ಕೋಳಿ ತಳಿಗಳನ್ನು ಕೂಡ ಇವರು ಸಾಕ್ತಾ ಇದ್ದಾರೆ. ಇದರ ಜೊತೆಗೆ ಮೇಕೆ, ಕುರಿ ಮತ್ತು ಜೇನು, ಮೀನು ಕೂಡ ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಸಮಾಜಮುಖಿಯಾಗಿ ಸಮಾಜಕ್ಕೆ ಒಂದು ಒಳಿತು ಮಾಡಬೇಕು, ಸಮಾಜದಲ್ಲಿ ಏನಾದರೂ ಒಂದು ಪರಿವರ್ತನೆ ಮಾಡಬೇಕು ಅಂತ ಹೇಳಿಬಿಟ್ಟು ಸಾವಯವ ಕೃಷಿಯ ಕುರಿತು ಇವರು ಪ್ರಚಾರ ಕೂಡ ಮಾಡ್ತಾ ಇದ್ದಾರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ, ಗ್ರಾಮ ಪಂಚಾಯಿತಿಗಳಲ್ಲಿ. ಬನ್ನಿ ಈಗ ಇವರಿಂದ ಮಾಹಿತಿ ಪಡೆದುಕೊಳ್ಳೋಣ, ಯಾವ ರೀತಿಯಿಂದ ಇವರು ತಮ್ಮ ಕೃಷಿಯ ಜೊತೆಗೆ ಸಮಾಜಮುಖಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು. ಪ್ರಥಮವಾಗಿ ಶಿವರಾಜ್ ಅವರೇ, ಭದ್ರಾವತಿ ಆಕಾಶವಾಣಿ FM ಕೇಂದ್ರದಿಂದ ತಮಗೆ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ, ಎಷ್ಟು ವರ್ಷದಿಂದ ತಾವು ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ದೀರಾ, ಜೊತೆಗೆ ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಾ? ನಂದು ನಾವು ಕೃಷಿಕ ಸಮಾಜ. ನಾವು ಇಲ್ಲಿ ಡಿಪ್ಲೊಮಾ ಓದಿದ ನಂತರ ನಾನು MPMನಲ್ಲಿ ಫೋರ್ಮೆನ್ ಆಗಿ, ಮ್ಯಾನೇಜರ್ ಆಗಿ ಇಲ್ಲಿ ಕೆಲಸ ನಿರ್ವಹಿಸಿದೆ. ಇಲ್ಲೇ ಭದ್ರಾವತಿನಲ್ಲಿ ಪೇಪರ್ ಮಿಲ್ನಲ್ಲಿ. ಅಂದರೆ ಆಗಿನಿಂದಲೂ ಕೃಷಿ ಮಾಡ್ತಾ ಇದ್ದೀನಿ. ಈಗ ಒಂದು 20 ವರ್ಷದಿಂದ ಒಂದು ರೈತರಾಗಿ ನಾನು ಪೂರ್ಣ ಪ್ರಮಾಣದ ರೈತರಾಗಿ ನಾನು ತೊಡಗಿಸ್ಕೊಂಡಿದ್ದೀರಾ? ತಾವು ಹೇಳ್ತಾ ಇದ್ದೀರಿ ಈಗ ಮೈಸೂರು ಪೇಪರ್ ಮಿಲ್ಲಿನ ಮಾಜಿ ಉದ್ಯೋಗಿ ಅಂತ ಹೇಳ್ತಾ ಇದ್ದೀರಿ. ಹೌದು ಸರ್, ಹೌದು. ಆ ಟೈಮಲ್ಲಿ ನಿಮಗೆ ಹೊಳಿತೋ ನಾನು ಕೃಷಿ ಕಡೆ ಹೋಗಬೇಕು, ಇಲ್ಲ ಇದರಲ್ಲೇ ನಾನು ನೌಕರಿನೇ ಮಾಡಬೇಕು ಅಂತ ಅನಿಸುತ್ತಾ ಆವಾಗ? ನಾನು ನಾವು ಕೃಷಿ ಮೂಲದಿಂದ ಜಮೀನು ಇತ್ತು ನಮ್ದು. ಹಾಗಾಗಿ ನಾನು ಆಗ ತೊಡಸ್ಕೊಳ್ಳೋಕ್ಕಾಗಿರ್ಲಿಲ್ಲ ಹೆಚ್ಚಿನ ಪ್ರಮಾಣದಲ್ಲಿ. ಏನೋ ರಿಟೈರ್ಡ್ ಆಯ್ತಲ್ಲ, ತದನಂತರ ನಾನು ಪೂರ್ಣ ಪ್ರಮಾಣದಲ್ಲಿ ಕೃಷಿಗೆ ಒಂದು ಕೇಂದ್ರೀಕರಿಸಿ ಸ್ವದೇಶಿ ಹಸುಗಳನ್ನು ಬಳಸ್ಕೊಂಡು ಒಂದು ರಾಸಾಯನಿಕ ಮುಕ್ತ, ವಿಷಮುಕ್ತ ಒಂದು ಯೋಗ್ಯ ಆಹಾರ ಜನಗಳಿಗೆ ಸಿಗಬೇಕು ಅನ್ನೋ ದೃಷ್ಟಿಯಿಂದ ನಾನು ಸಾವಯವ ಕೃಷಿಯನ್ನ ಆರಿಸ್ಕೊಂಡೆ ಸರ್. ಸೊ ಅವಾಗಿಂದ ನೀವು ಸಾವಯವ ಕೃಷಿನೇ ಮಾಡ್ತಾ ಇದ್ದೀರಾ? ಖಂಡಿತ. ಅವರು ಯಾಕಂತಂದ್ರೆ ಈ ಒಂದು ಪ್ರದೇಶದಲ್ಲಿ ನೀರಾವರಿ ಯಥೇಚ್ಛ ನೀರು ಸಿಗುತ್ತೆ, ನೀರಿನೇನು ಸಮಸ್ಯೆ ಇಲ್ಲ ಅಲ್ವಾ ಸರ್? ಹೌದೌದು. ಸೊ ಅಂಥದ್ರಲ್ಲಿ ತಾವು ಸಾವಯವ ಕೃಷಿನ ಆಯ್ಕೆ ಮಾಡ್ಕೊಂಡಿದ್ರಿ. ಸುತ್ತಮುತ್ತಲಿನ ರೈತರಾಗಲಿ, ಅಕ್ಕಪಕ್ಕದ ಮನೆಯ ರೈತರಾಗಿರಲಿ, ನಿಮ್ಮ ಓಣಿಯ ರೈತರಾಗಲಿ ಏನು ಅನ್ಕೊಂಡ್ರು ಮೊದಲು ನೀವು ಆರಂಭದಲ್ಲಿ ನೀವು ಸಾವಯವ ಕೃಷಿ ಮಾಡಬೇಕಿದ್ದಾಗ? ಅಂದರೆ ಇಂದು ಅನ್ಕೊಂಡ್ರು ರಾಸಾಯನಿಕ ಗೊಬ್ಬರ ಆಗದಲ್ಲಿ ಏನು ಬೆಳೆಗೆ ಸಾಧ್ಯನೇ ಇಲ್ಲ, ಇವರೇನೋ ಸಾವಯವ ಅಂತ ಮಾಡ್ತಿದ್ದಾರೆ. ಅದು ಒಂದು ರೀತಿಯಲ್ಲಿ ಅವ್ರು ಕೆಟ್ಟ ರೀತಿಯಲ್ಲೇ ಮಾತಾಡಿದ್ರು. ಅದು ಸಾವಯವ ಕೃಷಿ ಅಷ್ಟೇ, ಸಾವಯವ ಅಲ್ಲ. ರಾಸಾಯನಿಕ ಹಾಕಿಲ್ಲ ಅಂದ್ರೆ ಏನು ಬರೋದೇ ಇಲ್ಲ, ಇವನೇನು ಮಹಾ ಮಾಡ್ತಾನೆ ಅಂತ ಹಂಗೆಲ್ಲ ಅನ್ಕೊಂಡ್ರು. ಹಾಗೆ ಹೇಳ್ತಾ ಇದ್ರು. ನನ್ನ ಮಗಳು ಡಾಕ್ಟರ್ ನಿವೇದಿತಾ ಇದ್ದಾರೆ. ಅವರು ತೋಟಗಾರಿಕೆ ಇಲಾಖೆಯಲ್ಲಿ ಒಂದಷ್ಟು IHR ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಅನೇಕ ವಿಷಯಗಳನ್ನ ನಾನು ತಗೊಳ್ತಾ ಇದ್ದೆ. ಅಲ್ಲಿನ ಒಂದು ತಂತ್ರಜ್ಞಾನಗಳನ್ನ ನನ್ನ ಮಗಳ ಕಡೆಯಿಂದ ತಗೊಳ್ತಾ ಇದ್ದೆ. ಹಾಗಾಗಿ ನನಗೆ ಗೊತ್ತಿತ್ತು ಈ ಸಾವಯವ ಕೃಷಿಯನ್ನ, ಸಹಜ ಕೃಷಿಯನ್ನ ಮಾಡಿದ್ರೆ ಖಂಡಿತವಾಗ್ಲೂ ಫಲ ಬರುತ್ತೆ ಅನ್ನೋದು ನಂಬಿಕೆ ಇತ್ತು. ಹಾಗಾಗಿ ಸ್ವಲ್ಪ ಆರಂಭದಲ್ಲಿ ಸ್ವಲ್ಪ ಇಳುವರಿ ಅಥವಾ ಸ್ವಲ್ಪ ಇದು ಕಡಿಮೆ ಆಗಬಹುದು ಅಲ್ವಾ? ನನಗೆ ಆ ಥರ ಅನಿಸ್ಲಿಲ್ಲ ಸರ್. ಯಾಕೆಂತ ಹೇಳಿದ್ರೆ ಹಿಂದೆ ರಾಸಾಯನಿಕ ಕೃಷಿ ಮಾಡುತ್ತಲೇ ಇದ್ದಿದ್ರಿಂದ ಅವರು ಆ ಜಮೀನಲ್ಲಿ ಸಾಕಷ್ಟು ಪ್ರಮಾಣದ ರಾಸಾಯನಿಕ ಬೆಳೆಗಳಿಗೆ ಸಿಗದ ರೂಪದಲ್ಲಿ ಅಲ್ಲೇ ಇತ್ತು. ನಾನು ಏನು ಮಾಡಿದೆ, ಈ ಜೈವಿಕ ತಂತ್ರಜ್ಞಾನವನ್ನು ಬಳಸಿ ಅಲ್ಲಿ ಇವೆಲ್ಲವನ್ನೂ ಹಾಕಿದ ಕಾರಣ ಈ ಒಂದು ಜೈವಿಕ ಜೀವಾಣುಗಳು ಏನು ಮಾಡ್ತು, ಅಲ್ಲಿದ್ದಂಥ ಏನು ಕೆಮಿಕಲ್ ಮ್ಯಾನ್ಯೂರ್ ಇತ್ತು ಅದನ್ನೆಲ್ಲ ಕನ್ವರ್ಟ್ ಮಾಡಿ ಗಿಡಗಳ ಸಿಗೋ ರೀತಿಯಲ್ಲಿ ಕೆಲಸ ಮಾಡಿಬಿಡ್ತದು. ಸೊ ಹಾಗೆ ಇಳುವರಿನ ಕಡಿಮೆ ಆಗಲಿಲ್ಲ. ತದನಂತರ ನಾನು ಇದನ್ನ ಸ್ವದೇಶಿ ಗೋ ಆಧಾರಿತವಾಗಿ ಈ ಥರ ಜೀವಾಮೃತ, ಘನಕುಪಾಮೃತ ಇವೆಲ್ಲವೂ ಮಾಡೋ ದೃಷ್ಟಿಯಿಂದ ಅವು ಇನ್ನೂ ಎನ್ರಿಚ್ ಆಗ್ತಾ ಹೋಯ್ತು ನಮ್ಮ ಬ್ಯಾಕ್ಟೀರಿಯಾಗಳು. ಹಾಗಾಗಿ ನಮ್ಗೆ ಇಳುವರಿಯನ್ನು ನನಗೆ ಡೌನ್ ಆಗಲಿಲ್ಲ. ಆಮೇಲೆ ಈಗ ಆರಂಭದಲ್ಲಿ ಎಷ್ಟು ಎಕರೆ ಶುರು ಮಾಡಿದ್ರೆ ಹೆದರ್ಕೊಂತ? ಅಂದ್ರೆ ಯಾಕೋ ಸಾವಯವದ ಬಗ್ಗೆ ಸ್ವಲ್ಪ ಅಪನಂಬಿಕೆ ಅಥವಾ ಅಪಪ್ರಚಾರ ಮಾಡ್ತಾ ಇದ್ರು, ಅದೊಂದು ಸ್ವಲ್ಪ ನಿಮಗೆ ಸಮಸ್ಯೆ ಆಗಿರಬಹುದು. ಆರಂಭದಲ್ಲಿ ಎಷ್ಟು ಎಕರೆ ಶುರು ಮಾಡಿದ್ರಿ ಸರ್? ನನಗೆ ನೇರವಾಗಿ ತೋಟಕ್ಕೆ ಶುರು ಮಾಡಿಬಿಟ್ಟೆ. ಹಂಗಾಗಿ ಇಳುವರಿ ಕಡಿಮೆ ಆಗಿಲ್ಲ. ನಾನು ನಮ್ಮನೆಗೆ ಭತ್ತ ಬೆಳ್ಕೋಬೇಕು, ಹೌದು, ಮನೆಯವರಿಗೆ ಊಟ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಏನ್ ಮಾಡಿದೆ, ಸಾವಯವ ಕೃಷಿಯನ್ನ ನೇರ ಭತ್ತಕ್ಕೆ ಬಳಸಬೇಕು, ನಾವು ದನ ಗೊಬ್ಬರ ಹಾಕಿ ಬೆಳಿಬೇಕು ಅಂತೇಳಿ ನಾನೊಂದು ಅರ್ಧ ಎಕರೆ ಶುರು ಮಾಡಿದೆ ಸರ್. ಅದು ಅರ್ಧ ಎಕರೆಯಿಂದ ಶುರು ಮಾಡಿದೆ. ಅರ್ಧ ಎಕರೆಗೆ ಶುರು ಮಾಡಿದೆ. ಅಲ್ಲೂ ತರ ಈ ಜೈವಾಣು ಗೊಬ್ಬರಗಳನ್ನೇ ಹೆಚ್ಚಿನ ಪ್ರಮಾಣದಲ್ಲಿ ಬಳಸಿದ್ದೀನಿ. ಅದರಲ್ಲಿ ಒಂದು ಸ್ವಲ್ಪ ಪ್ರಮಾಣದಲ್ಲಿ ನಾನು
ತುಂಬ ಕನಿಷ್ಠ ಪ್ರಮಾಣದಲ್ಲಿ ರಾಸಾಯನಿಕ ಬಳಸಿದ್ದೀನಿ ಅದಕ್ಕೆ ಅಂದ್ರೆ ಆರಂಭದಲ್ಲಿ. ಯಾಕಂದ್ರೆ ಭತ್ತ ಬರೋದೇ ಇಲ್ಲ, ಅದು ಶಾರ್ಟ್ ಟರ್ಮ್ ಕ್ರಾಪ್ ಅಲ್ವಾ, ಅಕಸ್ಮಾತ್ ಹೋಗ್ಬಿಟ್ರೆ ಇದಾಗುತ್ತೆ ಅಂತ ಸ್ವಲ್ಪ ಪ್ರಮಾಣದಲ್ಲಿ ಬಳಸಿದ್ದೀನಿ. ಆದ್ರೆ ಒಳ್ಳೆ ಯಾರು ರಾಸಾಯನಿಕ ಕೃಷಿ ಮಾಡ್ತಿರೋ ಅದಕ್ಕಿಂತ ಜಾಸ್ತಿ ಬಂದಿದೆ ಸರ್ ನನಗೆ ಇಳುವರಿ. ಸೊ ಹಿಂಗಾಗಿ ನಿಮಗೆ ಅದರಲ್ಲಿ ನಂಬಿಕೆ ಬಂತು, ದೃಢ ವಿಶ್ವಾಸ ಬಂತು. ಮತ್ತೆ ಅದಾದ್ಮೇಲೆ ಎಷ್ಟು ಎಕರೆಗೆ ಮುಂದುವರಿಸಿದ್ದೀರಾ ತಮ್ಮ ಒಂದು ಒಟ್ಟು ಜಮೀನಿನ ಒಂದು ಹಿಡಿತದಲ್ಲಿ? ಈಗ ನಂದು ಒಟ್ಟು 5 ಎಕರೆ ಜಮೀನು, 2 ಕಡೆ ಇದೆ ಸರ್, 5 ಎಕರೆ ಜಮೀನಿದೆ. ಅದರಲ್ಲಿ ಈಗ ನಾನು 3 ಎಕರೆ ತೋಟ ಏನು ಅಡಿಕೆ ತೆಂಗಿದೆ ಅದರ ಸಂಪೂರ್ಣ ಸಾವಯವ ಮಾಡಿದ್ದೀರಾ. ಇನ್ನ ಈ ಭತ್ತ ಬೆಳೆ ಜಾಗದಲ್ಲಿ ಇದೆಯಲ್ಲ ಅದನ್ನ ಎರಡೂ ಸ್ವಲ್ಪ ಪ್ರಮಾಣದಲ್ಲಿ ನಾನು ಈ ಕೆಮಿಕಲ್ ಮ್ಯಾನ್ಯೂರ್ ಬಳಸ್ತಾ ಇದ್ದೀನಿ. ಅಲ್ಲಿ ಯಾಕಂದ್ರೆ ಸರ್ ನೀರು ಜಾಸ್ತಿ ಹರಿದೋಗುತ್ತೆ, ಅಲ್ಲಿ ಕೊಚ್ಚಣಿಕೆ ಜಾಸ್ತಿ ಇರುತ್ತೆ, ಮಣ್ಣು ಕೂಡ ಕೊಚ್ಕೊಂಡು ಹೋಗಿರುತ್ತೆ, ಜೊತೆಗೆ ಗೊಬ್ಬರ ಕೂಡ ಕೊಚ್ಕೊಂಡು ಹೋಗಿರುತ್ತೆ. ಸೊ ಆ ಒಂದು ಉದ್ದೇಶದಿಂದ ನೀವು ಎರಡನ್ನೂ ಒಟ್ಟಾಗೆ ಮಾಡ್ತಾ ಇದ್ದೀನಿ ಸರ್. ಅಲ್ಲಿ ರೇಷ್ಮೆ ಅಂತ ಹೇಳಿದ್ರಿ, ಇದು ರೇಷ್ಮೆ ಕೃಷಿ ಎಷ್ಟು ಜಾಗದಲ್ಲಿ ಮಾಡ್ತಾ ಇದ್ದೀರಿ? 1 ಎಕರೆ ಮಾಡ್ತಾ ಇದ್ದೀರಾ. ಸಂಪೂರ್ಣ ಸಾವಯವ ಮಾಡ್ತೀವಿ. ಸಂಪೂರ್ಣ ಸಾವಯವ. ಇದು ಕೂಡ ನಿಮಗೆ ಇದರಲ್ಲಿ ಯಾವುದು ಸಮಸ್ಯೆ ಅನಿಸಲಿಲ್ವಾ? ಅಂದ್ರೆ ರೋಗ ಬರೋದು, ರೇಷ್ಮೆ ಹುಳುವಿನ ಏನು ಸೊಪ್ಪು ಇರುತ್ತೆ ಅದಕ್ಕೆ ರೋಗ ಬರ್ತಕ್ಕಂಥದ್ದು, ಕೀಟ ಬರ್ತಕ್ಕಂಥದ್ದು ಏನು ಅನಿಸಲಿಲ್ವಾ ನಿಮಗೆ? ರೋಗ ಒಂದಷ್ಟು, ಯಾಕೆಂದ್ರೆ ಇದು ಒಂದು ವರ್ಷಕ್ಕೆ ನಾನು ಒಂದು 6 ಬೆಳೆಗಳನ್ನು ತೆಗಿತಾ ಇದ್ದೆ ನಾನು. 1.5 ತಿಂಗಳಿಗೆ ಒಂದು ಬೆಳೆ ಬಂದ್ಬಿಡ್ತಿತ್ತು. ಹೆಚ್ಚಿನ ಪ್ರಮಾಣದ ಸೊಪ್ಪು ಬರಬೇಕು ಅಂತೇಳಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಪೋಷಕಾಂಶಗಳನ್ನ ಗಿಡಗಳಿಗೆ ಕೊಡಬೇಕು. ಹೌದು ಸರ್. ಹಾಗೆ ನಮ್ಮಲ್ಲಿ ಹೆಚ್ಚಿನ ಸಗಣಿ ಎಲ್ಲ, ಮೇಕೆ ಗೊಬ್ಬರ ಸಗಣಿ ಎಲ್ಲ ಇದ್ದ ಕಾರಣಕ್ಕೆ ನಾನು ಅದನ್ನೇ ಹಾಕಿದೆ. ಜೊತೆ ಟ್ರೆಂಚಿಂಗ್ ಅಂಡ್ ಮಲ್ಚಿಂಗ್ ಅಂತ ಒಂದು ಸಿಸ್ಟಮ್ ಅದ್ರ ಮಾಡಿ ಎಲ್ಲದನ್ನು ಹಾಕಿ ಸಾವಯವ ಅಲ್ಲೇ ಕರಗೋ ರೀತಿಯಿಂದ ಹೆಚ್ಚಿನ ಪ್ರಮಾಣದಲ್ಲಿ ಟ್ರೆಂಚಲ್ಲಿ ಸಿಗ್ತಾ ಇತ್ತು. ಆ ಗಿಡಗಳು ಸಮೃದ್ಧಿಯ ಬೆಳೀತಿತ್ತು. ಹಾಗೆ ಮರದ ತಳಿ ಮಾಡಿದೆ ನಾನು, ಟ್ರೀ ಸಿಸ್ಟಮ್ ಮಾಡಿದ್ರೆ ಅದು ಆಳಕ್ಕೆ ಬೇರೆ ಹೋಗಿದ ಕಾರಣಕ್ಕೆ ಸಮೃದ್ಧಿಯಾದ ಸೊಪ್ಪು ಬರ್ತಾ ಇತ್ತು. ಅದು ಕಾಯಿಲೆನೂ ಕಡಿಮೆ ಬರ್ತಾ ಇತ್ತು ಸರ್. ಅದು ಮತ್ತೆ ಹುಳುಗಳಿಗೆ ಒಳ್ಳೆ ಸಂಪೂರ್ಣ ಆಹಾರ ಸಿಗ್ತಾ ಇತ್ತು. ಅದಕ್ಕೆ ಚೆನ್ನಾಗಿ ನಮ್ಗೆ ಇಳುವರಿ ಬಂದಿದೆ ಅಂತ ಹೇಳ್ತೀರಾ? ಈಗಲೂ ಅದೇ ರೀತಿಯಿಂದ ಇಳುವರಿ ಬರ್ತಾ ಇದೆಯಾ ಅಥವಾ ಈ ಏನಾದ್ರು ಕಡಿಮೆ ಮಾಡಿದ್ದೀರಾ? ಇಲ್ಲ ಸರ್, ನಾನು ಈಗ ಏನ್ ಮಾಡಿದೆ, ಒಂದು ಬೆಲೆ ತುಂಬಾ ಕಡಿಮೆ ಆದ ಕಾರಣ ನಾನೇನ್ ಮಾಡಿದೆ, ಕೃಷಿಯಿಂದ ಬಿಟ್ಟು ಅದು ಅಡಿಕೆ ಗಿಡ ಹಾಕ್ಬಿಟ್ಟೆ. ನಾನು ರೇಷ್ಮೆ ತೆಗೆದ್ಬಿಟ್ಟಿನಿ ಸರ್. ರೇಷ್ಮೆದೆ ಏನ್ ಮನೆ ಇತ್ತು, ಆ ಮನೆಯಲ್ಲಿ ನಮ್ಮ ಈ ಕುರಿ ಮತ್ತು ಮೇಕೆಗಳು ಸಾಕ್ಲಿಕ್ಕೆ ಅದನ್ನ ಉಪಯೋಗಿಸ್ಕೊಂತ ಇದ್ದೀರಾ? ಅಲ್ಲ, ಯಾಕಂದ್ರೆ ರೇಷ್ಮೆ ಇಲಾಖೆಯಿಂದ ಸುಮಾರು ಯೋಜನೆಗಳು ಇದಾವೆ. ರೇಷ್ಮೆ ಬೆಳೆಯ ಒಂದು ಪ್ರೋತ್ಸಾಹಕ್ಕೆ, ಮಾರುಕಟ್ಟೆಗೆ ತುಂಬಾನೇ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಅದು ಬರ್ತಾ ಬರ್ತಾ ಸ್ವಲ್ಪ ವಿಸ್ತೀರ್ಣ ಕಡಿಮೆ ಆಗ್ತಾ ಹೋಗ್ತಾ ಇದೆ, ಈ ನೀರಿನ ತುಂಬಾ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಸೊ ಇದಕ್ಕೆ ಈಗ ರೈತರೇ ಅವರು ಇದನ್ನ ನಿರ್ಧಾರ ಮಾಡಬೇಕು, ಬೆಳಿಬೇಕೋ ಬೇಡವೋ ಅಂತ ಅನ್ನೋದನ್ನ. ಯಾಕಂದ್ರೆ ಸರ್ಕಾರದಿಂದಂತೂ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಸರ್, ಪ್ರೋತ್ಸಾಹ ಸಿಗ್ತಾ ಇದೆ. ಏನಾಗುತ್ತೆ ಅಂದ್ರೆ ಸ್ವಲ್ಪ ಕಡಿಮೆ ಆದ್ರೆ ಇನ್ನೆಲ್ಲರ ತೋರಣ ಅಂತ ಹೇಳಿದ್ರೆ ಇನ್ನು ಪಕ್ಕದಲ್ಲಿ ಒಬ್ಬ ರೈತರು ಇರಲ್ಲ. ಹೌದು. ನಾನೊಂದಷ್ಟು 200 ಮೆಟೆ ತಂದ್ಬಿಡ್ತೀನಿ. ನಾನು ಎಸ್ಟಿಮೇಟ್ ಮಾಡಿರ್ತೀನಿ ಇದು ಎಷ್ಟಾಗ್ಬೋದು ಅಂತ. ಇಲ್ಲ ಅಂದ್ರೆ ಪ್ರತಿ ಸರಿನೂ ಸೊಪ್ಪು ಉಳಿಸ್ಕೊಳ್ಳಂಗೆ ಮಟ್ಟೆ ತರಬೇಕಾಗ್ತದೆ. ಹೌದು. ಉಳಿದ ಸೊಪ್ಪನ್ನ ನಮ್ಮ ಕುರಿಗಳಿಗೆ, ಮೇಕೆಗಳಿಗೆ ಹಾಕಬೇಕು, ದನಗಳಿಗೆ ಹಾಕ್ತಾ ಇದ್ದೆ ನಾನು. ಆಮೇಲೆ ಏನಾಯ್ತು, ಟ್ರಾನ್ಸ್ಪೋರ್ಟೇಷನ್ ಇಲ್ಲಿಂದ ದೂರ ಆಯ್ತು ಸ್ವಲ್ಪ. ಎಲ್ಲಿ ಮಾರ್ಕೆಟ್ ಎಲ್ಲಿ? ರಾಮನಗರಕ್ಕೆ ಹೋಗ್ಬೇಕಿತ್ತು. ಅಲ್ಲಿ ಹೋಗ್ಬೇಕಾಯ್ತು. ಯಾವ ವರ್ಷ ನಿಲ್ಸಿದ್ರಿ ಈಗ? ಇದು ಕಳೆದ ವರ್ಷ ಸರ್. ಕಳೆದ ವರ್ಷನ ಸುಮಾರು 14 ವರ್ಷ ಸತತವಾಗಿ ಮಾಡಿದೀರಾ. ಅದರಿಂದ ನಿಮ್ಗೆ ಆದಾಯ ಸಿಕ್ಕಿದೆ, ಅದರಿಂದ ನೆಮ್ಮದಿ ಕೂಡ, ನಿಮ್ಮ ಆರ್ಥಿಕ ಸ್ಥಿತಿ ಕೂಡ ಚೆನ್ನಾಗಿದೆ ಸರ್. ರೇಷ್ಮೆನೇ ನನಗೆ ಕೈ ಹಿಡಿದು ಅಂತ ಹೇಳ್ತೀರಾ? ಬಟ್ ಈಗ ಪ್ರಸ್ತುತ ಒಂದು ವಸ್ತುಸ್ಥಿತಿ ನೋಡಿದಾಗ ಸ್ವಲ್ಪ ಕಡಿಮೆ ಆಗಿದೆ. ಇರ್ಲಿ, ಈಗ ಭತ್ತ ಅಂತಂದ್ರೆ ಯಾವ ತಳಿ ಬೆಳೀತಾ ಇದ್ದೀರಾ? ನಾನು ಇಲ್ಲಿ ಸರ್ ಒಂದು ಜ್ಯೋತಿ ಭತ್ತ ನಾವು ಹಾಕ್ತಾ ಇದೀವಿ. ಮನೆಗೋಸ್ಕರ ಮನೆಗೆ ಜ್ಯೋತಿ ಭತ್ತ ಹಾಕೊಳ್ತೀವಿ. ಯಾಕೆಂದ್ರೆ ಕೆಂಪು ಅಕ್ಕಿನೋ ಪೌಷ್ಟಿಕಾಂಶ ಜಾಸ್ತಿ ಇರುತ್ತೆ ಅನ್ನೋ ಕಾರಣಕ್ಕೆ ಜ್ಯೋತಿ, ಅದು ಹುಲ್ಲು ದನಗಳು ಚೆನ್ನಾಗಿ ತಿನ್ನುತ್ತೆ. ನಾವು ದಪ್ಪಕ್ಕಿಯನ್ನೇ ಊಟ ಮಾಡ್ತೀವಿ ಸರ್. ನಾವು ಎಲ್ಲರೂ ಸಾಮಾನ್ಯವಾಗಿ ಮಾರಾಟಕ್ಕೆ ಬೆಳೀತಾರೆ ಜ್ಯೋತಿಯನ್ನ, ನಾವು ಅದನ್ನೇ ನಮ್ಮ ಮನೆ ಬಳಸ್ಕೊತೀವಿ ಸರ್. ಅಡಿಕೆ ಯಾವ ತಳಿ? ಅಡಿಕೆ ಇಲ್ಲಿ ಲೋಕಲ್ ತಳಿನೇ, ಸ್ಥಳೀಯ ತಳಿ ಅಂತ ಹೇಳ್ತೀವಿ. ನಮ್ಮ ತೀರ್ಥಹಳ್ಳಿದೆ ಬಂದಿತ್ತಂತೆ. ಇದಕ್ಕೆ ಅಮೃತಾಪುರ ಇದೆಯಲ್ಲ, ಅಲ್ಲಿ ಭಾಗದಲ್ಲಿ ಒಂದಿಷ್ಟು ಹಾಕಿದ್ದು, ಅಲ್ಲಿಂದ ಸ್ವಲ್ಪ ತಂದಿದ್ದೆ. ಇಲ್ಲೊಂದು ನಮ್ಮ ಸಂಸ್ಕೃತ ಗ್ರಾಮ ಮತ್ತೂರು ಇದೆಯಲ್ಲ ಸರ್, ಅಲ್ಲಿ ನಮ್ಮ ಸ್ನೇಹಿತರ ಮನೆಯಿಂದ ಒಂದಷ್ಟು 2 ಎಕರೆ ತಗೊಂಡಿದ್ದೆ. ಅಂದ್ರೆ ಮತ್ತೂರು ತಳಿ ಅಂತ ಹೇಳ್ಬೋದು, ಅದು ತೀರ್ಥಹಳ್ಳಿ ಇದೆ. ಓಕೆ. ತೆಂಗು ಯಾವ ತಳಿ? ತಿಪ್ಟೂರು. ಇದು ಎಷ್ಟು ವರ್ಷದಿಂದ ಕೊಡ್ತಾ ಇದೆ ಇದು? ಅಂದ್ರೆ ನೀವು ಹಾಕಿರೋದಾ ಅಥವಾ ನಿಮ್ಮ ಹಿರಿಯರು ಹಾಕಿರೋದಾ ಈ ತಳಿ, ಇದನ್ನ ತೆಂಗನ? ಇದು ನಾನು ಹಾಕಿದ್ದು 1 ಎಕರೆ ಮಾತ್ರ ಸರ್.
ಇನ್ನ ಅಂದ್ರೆ ಏಕ ಬೆಳೆ 1 ಎಕರೆಲಿ ಫುಲ್ ಅದನ್ನೇ ಹಾಕಿದೀರಾ, ತೆಂಗಿನ ಗಿಡನೇ ಹಾಕಿದೀರಾ, ಮಧ್ಯದ ಹಣ್ಣಿನ ಗಿಡ ಹಾಕೊಂಡು. ಹಣ್ಣಿನ ಗಿಡ ಹಾಕಿದೀರಾ. ಇದು ಇನ್ನ 3 ಎಕರೆ ಏನು ತೆಂಗಿದೆ, ಅದು ಬೇರೆಯವ್ರು ಹಾಕಿದ್ದದು. ನಾವು ಕೊಂಡ್ಕೊಂಡಿದ್ದ ಜಮೀನು, ಕೊಂಡ್ಕೊಂಡಿರೋದು. ಅದು ಒಂದು 70 ತೆಂಗಿನ ಮರ ಇದೆ ಸರ್. ಅದು ತಿಪ್ಟುಟಾಲೆ ತುಂಬಾ ಚೆನ್ನಾಗಿ ಕಾಯಿ ಬಿಡ್ತಿದೆ. ಎಷ್ಟು ವರ್ಷದಿಂದ ಬಿಡ್ತಾ ಇದೆ? ಅಂದ್ರೆ ಒಂದು ಪ್ರೌಢಾವಸ್ಥೆಗೆ ಬರಕ್ಕೆ ಎಷ್ಟು ವರ್ಷ ಬೇಕು? ಒಂದು 8 ವರ್ಷ ಬೇಕಾ? 8 ವರ್ಷದಲ್ಲಿ ಬಿಡ್ತಾ ಇದೆ. ನಾವು ಸರಿಯಾಗಿ ಅದನ್ನ ಸಂರಕ್ಷಣೆ ಮಾಡಿದ್ರೆ, ಪೋಷಕಾಂಶಗಳನ್ನು ಸರಿಯಾಗಿ ಕೊಟ್ರೆ ಅದು 6 ವರ್ಷದಿಂದಲೇ ಇಳಿ ಸ್ಟಾರ್ಟ್ ಆಗುತ್ತೆ ಸರ್. ನಂದು 6 ವರ್ಷಕ್ಕೆ ಬಂದಿದೆ ಸರ್. 6 ವರ್ಷದಿಂದ ಫಲ ಕೊಡ್ತಾ ಇದೆ. 6 ವರ್ಷದಿಂದ ಫಲ ಕೊಟ್ಟಿದೆ ಸರ್. ಓ, ಇದು ಟಾಲೆ, ಇದು ಹೈಬ್ರಿಡ್ ಅಲ್ಲ, ಹೈಬ್ರಿಡ್ ಅಲ್ಲ. ಅಲ್ಲ, ಇದು ಕಾಯಿಗೂ ಸರಿ, ಎಳ್ನೀರಿಗೂ ಸರಿ, ಎರಡಕ್ಕೂ ಸರಿ ಸರ್. ಎರಡಕ್ಕೂ ಬರುತ್ತೆ. ಈಗ ಮತ್ತೆ ತುಂಬಾ ರೇಟ್ ಜಾಸ್ತಿ ಆಗಿರೋದು. ಕನಿಷ್ಠ ಪಕ್ಷ ಅಂತಂದ್ರೆ ಒಂದು ಎಳ್ನೀರಿಗೆ 60 ಆಗಿದೆ. ನೀವು ಎಲ್ಲೇ ಹೋಗ್ರಿ, ಹಳ್ಳಿಯಲ್ಲಿ ಹೋದ್ರು ಅಷ್ಟೇನೆ, ದಿಲ್ಲಿಯಲ್ಲಿ ಹೋದ್ರು ಇನ್ನೂ 100 ರೂಪಾಯಿ ಇದೆ ಒಂದು ಎಳ್ನೀರಿಗೆ. ಸೊ ಈಗ ಹಣ್ಣಿನ ಬೆಳೆಗಳಿಗೆ ಬಂದ್ರೆ ಏನ್ ಬೆಳೆಗಳನ್ನ ಬೆಳಿತೀರಿ? ನಾನು ಒಂದು ಹಲಸು ಹಾಕಿದ್ದೀನಿ ಸರ್. 2 ಹಲಸು, 2 ತಳಿ ಇದೆ ಸರ್. ಒಂದು ಗಮ್ಲೆಸ್ ಒಂದು ಅಂತೇಳಿ, ಒಂದು ಸಿದ್ದು ಹಲಸು ಅಂತಿದೆ ಸರ್. ಸಿದ್ದು ಹಲಸು, ಹೌದು, ಅದು ಐಎಚ್ಆರ್ಲಿ ಮಾಡಿರೋದು. ಡಾಕ್ಟರ್ ಕಡೆಯಿಂದ ಇಸ್ಕೊಂಡ್ಬಂದು ಇಲ್ಲಿ ಹಾಕಿದ್ದೀನಿ. ಇನ್ನೂ ಅದು ಕಾಯಿ ಬಿಟ್ಟಿಲ್ಲ. ಅದು 2 ಈಗ ಬಿಡುತ್ತೆ ಸರ್. ಈಗ ಒಂದು ವರ್ಷ ಒಂದು ಹಣ್ಣು ಮಾತ್ರ ಬಿಟ್ಟಿತ್ತು. ಒಂದು ಸೀಬೆ ಗಿಡಗಳನ್ನ ಹಾಕಿದ್ದೀನಿ. ಸೀಬೆ ಗಿಡ ಯಾವುದು? ಗಣೇಶ ಅಂತ ದಪ್ಪದು ಬರುತ್ತೆ ಸರ್. ಒಂದು ಅದಕ್ಕೆ ಹೇಳಿದ್ರು, ಅದನ್ನ ತಗೊಂಬಂದು ಹಾಕಿದ್ದೀನಿ. ಇನ್ನು ಸಪೋಟ ಗಿಡ 2 ಹಾಕಿದ್ದೀನಿ. ಒಂದು ಕ್ರಿಕೆಟ್ ಬಾಲ್ ಅಂತ ಹೇಳಿದ್ರೆ, ಕಾಲಿಪತ್ತಿ ಅಂತ ಕಾಲಿಪತ್ತಿ ಒಂದು ತಳಿ ಇದೆ. ಅವೆರಡು ಒಂದೊಂದು ಹಾಕೊಂಡಿದ್ದೀನಿ. ಹಾಗೆ ಮಾವಿನ ಗಿಡಗಳು 3 ಥರ ಹಾಕಿದ್ದೀನಿ ಸರ್. ಮಲ್ಲಿಕಾ ಅಂತ ಒಂದು ಹಾಕಿ, ಮಲ್ಲಿಕಾ, ಅಲ್ಫಾನ್ಸೋ ಒಂದು ಹಾಕಿದ್ದೀನಿ. ಇನ್ನೊಂದು ಬಾದಾಮಿ. ಆಮೇಲೆ ಒಂದು 4 ಆಪಲ್, ಸೇಬು. ಎಲ್ಲಿಂದ ಸಸಿಗಳು ಎಲ್ಲಿಂದ ತಗೊಂಡು? ಅದು ಆಂಧ್ರದಿಂದ ತರಿಸಿದೆ ಸರ್. ನಾನು ಯಾರು ಫಾರಂ ಚೆನ್ನಾಗಿ ಕೊಡ್ತಾರೆ ಅಂತ ಹೇಳಿದ್ರು, ಅಡ್ರೆಸ್ ತಗೊಂಡಿದ್ದೆ. ಫಲ ಬಿಡ್ತೈತಾ? ಇಲ್ಲ ಸರ್, ಈಗ ಫಲ ಹೂ ಬಿಡ್ತಾ ಇದೆ ಸರ್. ಹೂ ಬಿಡ್ತಾ ಇದೆ. ಈಗ ಬಿಡ್ತಿನ ಫಲ ಬಿಟ್ಟಿಲ್ಲ ಸರ್. ಅಲ್ಲಿ ಒಂದು 4 ಕಿತ್ತಳೆ, 4 ಮೋಸಂಬಿ, ಒಂದು 20 ನಿಂಬೆ, ಅದೆಲ್ಲ ಹಾಕಿದಿರಿ ಸರ್. ಇದ್ರ ಜೊತೆಗೆ ಈಗ ನೀವು ಏಲಕ್ಕಿ ತಳಿಯಲ್ಲಿ ಗುಂಪು ಬಾಳೆ ಪದ್ಧತಿ ಅಂತ ಹೇಳ್ತಾ ಇದ್ದೀರಿ. ಇದು ಯಾವ ರೀತಿನ ಅಂತ ಸ್ವಲ್ಪ ತಿಳಿಸ್ಕೊಡ್ರಿ ನಮ್ಮ ರೈತರಿಗೆ. ಇದು ಏನಾಗುತ್ತೆ ಸರ್, ಎಲ್ಲರೂ ಒಂದೇ ಮೊನೋಕ್ರಾಪ್ ಮಾಡ್ತಾ ಇದ್ದಾರೆ. ಅಡಿಕೆ ಇಲ್ಲ ತೆಂಗು ಹಾಕ್ತಾರೆ. ಇದ್ರ ಮಧ್ಯ ಪೂರಕವಾದಂತ ಬೆಳೆಗಳು ಅಂತ ಹೇಳಿದ್ರೆ ನನಗೆ ಈ ಬಾಳೆ. ಈಗ ಒಂದು ಸ್ವಲ್ಪ ನೀರು ಕಡಿಮೆ ಆದ್ರೂ ಸಹ ಇದು ಒಂದೊಂದು ಬೇರ್ನ ಕೆಳಗಡೆ ಒಂದಕ್ಕೊಂದು ಎಲ್ಲದು ಮಿಶ್ರ ಆಗಿರೋದ್ರಿಂದ ಈ ನೀರನ್ನ ಇದರಿಂದ ತಗೊಳ್ಳೋಂಥ ಸಾಮರ್ಥ್ಯ ಅಡಿಕೆ ಗಿಡಗಳಿಗೆ ಬಂದ್ಬಿಡುತ್ತೆ. ಮತ್ತೆ ತಂಪಾದ ವಾತಾವರಣ ನಿರ್ಮಾಣ ಮಾಡುತ್ತೆ ಈ ಒಂದು ಗುಂಪು ಬಾಳೆ. ಅದಕ್ಕೋಸ್ಕರ ನಾನು ಎಲ್ಲೆಲ್ಲಿ ಗಿಡಗಳು ಬಿದ್ದೋಗುತ್ತೆ ಆ ಜಾಗವನ್ನು ನಾನು ಸೆಲೆಕ್ಟ್ ಮಾಡಿ ಆ ಜಾಗದಲ್ಲಿ ನಾನು 2 ಕಂದುಗಳನ್ನ ನಾಟಿ ಮಾಡ್ತೀನಿ ಸರ್. ಅದು ಸುಮಾರು 1.5 ಅಡಿ ಅಂತರದಲ್ಲಿ 2 ಕಂದು ನಾಟಿ ಮಾಡಿದ್ರೆ ನಾನು ಮಧ್ಯದಲ್ಲಿ ಯಾವ ಗಿಡ ಕಿತ್ತಾಕಕ್ಕೆ ಹೋಗೋದಿಲ್ಲ. ಈಗ ಅದು ಬೆಳೀತಾ 5-6 ಗೊನೆಗಳನ್ನು ಬಿಡುತ್ತೆ ಸರ್. ಅದು ಒಂದು ಗುಂಪಾಗಿ ಬೆಳೀತದೆ. ಅಂದ್ರೆ ಅದಕ್ಕೆ ನಾವು ಸರಿಯಾದಂತ ಆಹಾರವನ್ನು ಕೊಡ್ಬೇಕಾಗಿರುತ್ತೆ. ನಾನು ಬನಾನಾ ಸ್ಪೆಷಲ್ ಅಂತ ಹೇಳಿ ತಂದು ಹಾಕಿದ್ದೀನಿ. ಒಳ್ಳೆ 15 kg ಗೊನೆ ಬಂದಿದೆ ಸರ್. ಅದು ಒಂದು ಗುಂಪಲ್ಲೇ 5-6 ಗೊನೆ ಇರುತ್ತೆ. ಅಂದ್ರೆ ಬೇರೆ ಬೇರೆ ದಿಂಡಲ್ಲಿ ಬಂದಿರುತ್ತೆ. ಓಕೆ. ಸೊ ಈ ಒಂದು ಪದ್ಧತಿ ಇದು ಎಲ್ಲ ರೈತರು ಈ ತರ ಮಾಡಬಹುದಲ್ಲ? ಖಂಡಿತ ಮಾಡ್ಬೋದು ಸರ್. ಅದನ್ನ ಯಾರು ಇಷ್ಟಪಡೋದಿಲ್ಲ. ತುಂಬಾ ಜಾಸ್ತಿ ತೂಕ ಬರಲ್ಲ, ಒಂದೇ ಇದ್ರೆ ಚೆನ್ನಾಗಿ ಬರುತ್ತೆ, 2 ಇದ್ರೆ ಚೆನ್ನಾಗಿ ಬರುತ್ತೆ ಅಂತ. ಆದ್ರೆ ನಾವು ಒಟ್ಟಾರೆ ಲೆಕ್ಕ ಹಾಕಿದಾಗ ಈ ಒಂದು ಗುಂಪು ಬಾಳೆಯಲ್ಲಿ ಮಾಡೋದಕ್ಕೂ ಒಂದೇ ಸಪರೇಟ್ ಆಗಿ ಮಾಡೋದಕ್ಕೆ ಲೆಕ್ಕ ಹಾಕಿದಾಗ 1.5 ಟೈಮ್ ಜಾಸ್ತಿ ಇಳುವರಿ ಬರುತ್ತೆ ಸರ್. ನೀವು ಕಂಡುಕೊಂಡಿರೋ ಹಾಗೆ? ಹೌದೌದು, 1.5 ಟೈಮ್ ಜಾಸ್ತಿ ಬರುತ್ತೆ. ಆಮೇಲೆ ತರಕಾರಿ ಬೆಳೆ ಕೂಡ ಅಂತ ಹೇಳಿದ್ರಿ. ಯಾವೆಲ್ಲ ಒಂದು ತರಕಾರಿ ಬೆಳೆಗಳನ್ನ ಬೆಳಿತೀರಿ? ತರಕಾರಿ ಬೆಳೆ ಅಂದ್ರೆ ಸರ್ ನಾವು ನಮ್ಮ ಮನೆಗೋಸ್ಕರ, ನಾವು ಅಂಗಡಿಯಿಂದ ತರಬಾರ್ದು ಅಂತ ಸ್ವಾವಲಂಬಿ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾನು ವಿಚಾರ ಬೇರೆ ರೈತರಿಗೆ ಹಳ್ಳಿ ಹೇಳ್ತಾ ಇದ್ದೀನಿ. ಮೆಣಸಿನಕಾಯಿ ತರಲಿಕ್ಕೆ ನಾವು ಅಂಗಡಿಗೆ ಟೌನ್, ಹೌದು, ಮೆಣಸಿನಕಾಯಿ, ಈರುಳ್ಳಿ, ತರಕಾರಿಗಳು, ಸೊಪ್ಪು, ಸದೆ ತರಕಾರಿಗಳು ನಿತ್ಯ ಬೆಳೆಸುವಂತದ್ನ ನಾನು ಒಂದು ಟ್ರೇಸ್ ಸಿಸ್ಟಮ್ ಮಾಡ್ಕೊಂಡಿದ್ದೀನಿ ಸರ್. ನಾನು ತಾರಸಿ ಮೇಲೂ ಹೇಗೆ ಬೆಳಿಬೋದು ಅಂತ ತೋರಿಸ್ಕೊಡ್ತೀನಿ ಅವ್ರಿಗೆ. ಆ ಥರ ಮಾಡಿ ಈ ಅಡಿಕೆ ಸಿಪ್ಪೆ ಎಲ್ಲ ಇದೆ ಒಣಗಿದಂಥದ್ದು, ಅದು ನೀರನ್ನು ಸಹ ಕಡಿಮೆ ತಗೊಂಡು ಮತ್ತೆ ಸಮೃದ್ಧವಾಗಿ ಆ ಥರ ದನಿನ ಗೊಬ್ಬರ ಮತ್ತು ಕೆಮ್ಮಣ್ಣು ಬೆಳೆಸಿ ಹೆಂಗೆ ಬೆಳೆ ಬೆಳಿಬೋದು, ಹೆಂಗೆ ನಾವು ತರಕಾರಿಗಳು ಬೆಳಿಬೋದು ಮನೆಯಲ್ಲಿ ಅಂತೇಳಿ ಆ ಥರ ಮಾಡಿ ತೋರಿಸಿದ್ದೀನಿ ಸರ್. ನಾನು ಬೆಳೀತಲೇ ಇದ್ದೀನಿ. ನಮ್ಮ ಮನೆಯಲ್ಲಿ ಬೆಂಡೆಕಾಯಿ ಇದೆ, ಈಗ ಮೂಲಂಗಿ ಇದೆ, ಬೀನ್ಸ್ ಇದೆ, ಹಾಗಲಕಾಯಿ ಇದೆ, ಸೌತೆಕಾಯಿ ಇದೆ, ಮೆಣಸಿನ ಗಿಡಗಳಿದೆ. ಎಲ್ಲವೂ ಮೆಣಸಿನ ಗಿಡ ಅಂದ್ರೆ 16, ಅದಕ್ಕಿಂತ ಜಾಸ್ತಿ ಇಲ್ಲ. ನಮ್ಮ ಮನೆ ಬಳಕೆ ಆಯ್ತು. ಯಾರು ನೆಂಟರಿಷ್ಟರು ಸಂಬಂಧಿಕರು ಬಂದ್ರೆ ಒಂದ್ ಸ್ವಲ್ಪ ತಕೊಂಡು ಹೋಗ್ತಾರೆ. ಆಮೇಲೆ ಸೋರೆಕಾಯಿ ಹಾಕಿದ್ದೀನಿ, ಹೀರೆಕಾಯಿ ಹಾಕಿದ್ದೀನಿ, ಮುಳುಗಾಯಿ ಗಿಡ ಇದೆ. ಬಳ್ಳಿ ತರಕಾರಿಗಳಲ್ಲಿ ಸೌತೆಕಾಯಿ ಹೇಳಿದ್ದೀನಿ, ಬೀನ್ಸ್ ಹೇಳಿದ್ದೀನಿ, ಇನ್ನೊಂದು ಸೋರೆಕಾಯಿ.
ಇವೆಲ್ಲವೂ ಇದೆ ಸರ್ ನಮ್ಮಲ್ಲಿ. ಈಗ ಹಸು ಸಾಕಣೆ ಮಾಡ್ತಿದ್ರಿ ಇದ್ರ ಜೊತೆಗೇನೆ. ಇದರಲ್ಲಿ ಸ್ವದೇಶಿ 4 ಅಂತ ಹೇಳಿದ್ರಿ, ವಿದೇಶಿ 2 ಅಂತ ಹೇಳಿದ್ರಿ. ಇದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ, ಯಾವ ರೀತಿಯಿಂದ ಕೊಟ್ಟಿಗೆ ನಿರ್ಮಾಣ ಮಾಡಿದ್ರಿ ಮತ್ತೆ ಅದಕ್ಕೆ ಆಹಾರದ ಒಂದು ನಿರ್ವಹಣೆ ಯಾವ ರೀತಿಯಿಂದ? ನಾನೇನು ಮಾಡಿದೆ ಸರ್, ಅದು ತೋಟದ ಒಳಗಡೆ ಒಂದು ಕೊಟ್ಟಿಗೆ ನಿರ್ಮಾಣ ಮಾಡಿಬಿಟ್ಟಿದ್ದೀನಿ. ಈಗ ಮನೆಯಿಂದ ದೂರ ಸರಿಯಾಗಿ ಗಮನಿಸ್ಲಿಕ್ಕೆ ಆಗೋದಿಲ್ಲ. ಹೌದು ಹೌದು. ಹಾಗಾಗಿ ತೋಟದಲ್ಲಿ ಒಂದು ಮನೆ ಮಾಡಿ ಅಲ್ಲೇನೆ ಒಂದು ಕೌ ಶೆಡ್ ಮಾಡಿ ಅಲ್ಲಿ ಗಂಜಲ ಎಲ್ಲ ಸರಾಗವಾಗಿ ಹರಿದು ಹೋಗೋ ರೀತಿಯಲ್ಲಿ ಆ ಮ್ಯಾಟ್ಗಳನ್ನೆಲ್ಲ ಹಾಕಿ ಅವಕ್ಕೆ ನಿರ್ಮಾಣ ಮಾಡೀನಿ ಸರ್. ಗಾಳಿ ಬೆಳಕೆಲ್ಲ ಬರೋ ರೀತಿಯಲ್ಲಿ ಫ್ಯಾನ್ಗಳನ್ನು ಹಾಕಿದ್ದೀನಿ. ಅದಕ್ಕೆ ಸೊಳ್ಳೆಗಳು ಕಚ್ಚದ ರೀತಿಯಲ್ಲಿ ಅದಕ್ಕೆ ಫ್ಯಾನ್ ಇದೆ, ಕಚ್ಚೋದು ಇಲ್ಲ. ಮತ್ತೆ ಕೆಲವು ಸ್ಪ್ರೇ ಮಾಡಿದ್ರು ಅದ್ರ ಮೇಲೆ ನಿತ್ಯ ತೊಳೆಯೋದ್ರಿಂದ ಸ್ಪ್ರಿಂಕ್ಲರ್ ಹಾಕ್ಬಿಟ್ಟಿದ್ದೀನಿ ಸರ್. ನನಗೆ ಈಗ ಕೆಲಸ ನಿರ್ವಹಿಸೋಕೆ ಸುಲಭ ಆಗ್ಬಿಡುತ್ತೆ. ಮೇಲಿಂದ ಒಂದು ಮೋಟರ್ ಆನ್ ಮಾಡಿದ್ರೆ ಮುಗೀತು. ಮತ್ತೆ ಒಂದು ಬ್ರಷ್ ತಗೊಂಡು ಉಜ್ಜಿಬಿಟ್ರೆ ನಿತ್ಯ ಈ ತರ ಮಾಡೋದ್ರಿಂದ ಏನಾಗುತ್ತೆ, ಈ ಸಗಣಿ ಗಂಜಲ ಅವೆಲ್ಲ ಹೋಗಿ ಒಂದು ಟ್ಯಾಂಕ್ ಮಾಡಿದ್ದೀನಿ, ಅಲ್ಲಿ ಹೋಗಿ ಕಲೆಕ್ಟ್ ಆಗ್ತಾ ಇದೆ. ಕಲೆಕ್ಟಿಂಗ್ ಟ್ಯಾಂಕ್ ಅಲ್ಲಿ ಅದನ್ನ ಜನಗಳ ಜೊತೆ ಎಲ್ಲಾ ಗಿಡಗಳಿಗೆ ನೀರು ಎತ್ತಾಕ್ಸ್ಲಿಕ್ಕೆ ಆಗ್ತಾ ಇದೆ. ಈಗ ಆಳುಗಳ ಒಂದು ನಿರ್ವಹಣೆಗೆ ಬಂದ್ರೆ ಹೇಗೆ, ನೀವು ಮನೆಯವರೇ ಎಲ್ಲರೂ ಸೇರಿ ಮಾಡ್ತಿರೋ ಇಲ್ಲ ಹೊರಗಿಂದ ಕೂಡ ತಗೊಳ್ತೀರಾ? ಹೊರಗಿನ ಜನಗಳನ್ನ ತಗೊಳ್ತೀನಿ ಸರ್. ಅದು ನನಗೇನು ಅದು ನಷ್ಟ ಅನಿಸ್ತಿಲ್ಲ. ಹೊರಗಡೆ ಬಂದಾಗ ಇದು ಇಲ್ಲೇ ಜೀವಾಮೃತ ನಿತ್ಯ ಸಿಗುತ್ತೆ. ಇದನ್ನ ನೇರ ತಗೊಂಡು ಇದಕ್ಕೆ ಈಗ ಒಂದು ತಂತ್ರಗಾರಿಕೆ ಒಂದು ಬೆಳೆಸಿದ್ದೆ ಅಲ್ಲಿ, ಅಡಿಕೆ ಗಿಡಕ್ಕೆ ನೋಡುವ ಅಂತ, ಇನ್ನೂ ಇಳುವರಿ ಜಾಸ್ತಿ ಬರುತ್ತಾ ಅಂತ. ಒಂದು ಸುಪಾಲ ಒಂದು ಡ್ರಮ್ ಇದಕ್ಕೆ ಕೆಪಾಸಿಟಿಗೆ ಒಂದು 5 kg ಮಾತ್ರ ಸುಪಾಲ ಹಾಕಿ ಅದಕ್ಕೆ ಒಂದು 10 kg ಸಗಣಿ, ಒಂದು 5 ಲೀಟರ್ ಗಂಜಲ, ಇದೆಲ್ಲದನ್ನು ಸೇರಿಸಿ ನೀರು ಹಾಕಿ ಅದನ್ನೆಲ್ಲ ಬುಡಗಳಿಗೆ ಹಾಕ್ಸ್ತಾ ಇದೀನಿ ಸರ್. ಅದನ್ನು ಒಳ್ಳೆ ಪರಿಣಾಮ ಬೀಳ್ತಾ ಇದೆ, ರೋಗಗಳು ಕಡಿಮೆ ಆಗ್ತಾ ಇದೆ. ಅದು 2 ತಿಂಗಳಿಗೆ ಒಂದ್ಸಲ ಮಾಡ್ತೀನಿ ಸರ್. 2 ತಿಂಗಳಿಗೆ ಒಂದ್ಸಲ. ಈ ಬಾರಿ ಮಳೆ ಜಾಸ್ತಿ ಇದೆಯಲ್ಲ, ನಿಮಗೆ ಕೊಳೆ ರೋಗದ ಏನಾದರೂ ಸಮಸ್ಯೆ ಆಗಿತ್ತ? ಇಲ್ಲ ಸರ್, ಇಲ್ಲ, ನನಗೆ ಕೊಳೆ ರೋಗ ಬರಲಿಲ್ಲ. ಯಾಕಂತಂದ್ರೆ ಶೃಂಗೇರಿ, ತೀರ್ಥಹಳ್ಳಿ ಆ ಕಡೆ ತುಂಬಾನೇ ಕೊಳೆ ರೋಗ ಬಂದು ತೋಟ ನಾಶ ಆಗಿರೋ ಒಂದು ಸಂದರ್ಭಗಳು ಇದಾವೆ, ಮತ್ತೆ ವರದಿ ಕೂಡ ಬಂದಿದೆ ಆ ಕಡೆಯಿಂದ. ಸೊ ಹಾಗಾಗಿ ಆಮೇಲೆ ಈ ಕಡೆ ಅರೆಮಲೆನಾಡು ಪ್ರದೇಶದಲ್ಲಿ ಅದು ಹಬ್ಬಿದೆ ಅಂತ ನಾನು ಕೇಳ್ಪಟ್ಟಿದ್ದೆ. ನಮ್ಮ ತೋಟದ ಹತ್ರನೂ ಬಂದಿದೆ ಸರ್. ನಾವು ಇದಕ್ಕೆ ಏನ್ ಮಾಡ್ತೀನಿ ಸರ್, ನಾನು ಪ್ರತಿ ಸರಿ ಸಗಣಿ ಗೊಬ್ಬರ ಹಾಕೋಕೆ ಸುಡಾಮನಸ್ಸು, ಟ್ರೈಕೋಡರ್ಮ ಅವೇನಾಗುತ್ತೆ, ಈ ರೋಗ ಬರುವಂತದನ್ನ ತಡೆಯುವಂತ ಕೆಲಸ ಮಾಡುತ್ತೆ. ಮತ್ತೆ ಬಿದ್ದಿದ್ ನೀರು ಅದು ಟ್ರೆಂಚ್ಗಳ ಮುಖಾಂತರ ಆಚೆ ಹೋಗೋದ್ರಿಂದ ಒಂದು ವ್ಯವಸ್ಥೆ ಮಾಡಬೇಕು. ಅಲ್ಲಿ ನೀರು ಯಾವತ್ತೂ ಕಲೆಕ್ಟ್ ಆಗಬಾರ್ದು. ಆ ವ್ಯವಸ್ಥೆ ಮಾಡಿದ್ರೆ ಟ್ರೆಂಚಿಂಗ್ ಅಂತ ಕೊಳೆಯಾಗ ಎಷ್ಟೇ ಮಳೆ ಬಂದ್ರು ಇವೆಲ್ಲ ಇರೋದ್ರಿಂದ ಸುಡಾಮನಸ್ಸು ಇವೆಲ್ಲ ಒಂದಷ್ಟು ನಿಯಂತ್ರಣ ಮಾಡ್ತಾವ ಸರ್. ಇದ್ರ ಜೊತೆಗೆ ಈಗ ಮೇಕೆ ಕುರಿ ಅಂತ ಹೇಳಿದ್ರಿ. ಹೌದು ಸರ್. ಇದು ಹೇಗೆ, ಯಾವ ಪದ್ಧತಿಯಿಂದ, ಸ್ಟಾಲ್ ಫೀಡಿಂಗ್ ಪದ್ಧತಿಯಿಂದನೋ ಇಲ್ಲ ಮೇಯ್ಸ್ಕೊಂಡ್ ಬಂದ್ಬಿಟ್ಟು ಕಟ್ ಹಾಕ್ತೀರಾ, ಹೇಗೆ? ನಾವೇ ಅಲ್ಲಿ ಒಂದು 12 ಗಂಟೆಗೆ ಬಿಡ್ತೀನಿ ಸರ್ ನಾನು, ಮಧ್ಯಾಹ್ನ. ಅದು ತೋಟ ನೆರಳಿದೆ, ಅಲ್ಲೆಲ್ಲ ಹುಲ್ಲೆಲ್ಲ ಬೆಳೆದಿದೆ. ನಮ್ಮ ತೋಟದಲ್ಲೇ ಒಂದು 2 ಗಂಟೆ ಮೇಯಿಸ್ತೀನಿ. ಮತ್ತೆ ಒಂದು ಸ್ಟಾಳಿಗೆ ಕೂಡ ಹಾಕ್ತೀನಿ. ಇನ್ನೊಂದು ಬೇರೆ ಕಡೆ ತೋಟದಲ್ಲಿ ಜೋಳ ಬೆಳೆದಿದ್ದೀನಿ ನಾನು. ಅಲ್ಲಿಂದ ನಂದೇ ಒಂದು ಬೈಕಿಗೆ ಒಂದು ಟ್ರಾಲಿ ಮಾಡಿದ್ದೀನಿ. ಅದೊಂದು 8:30ವರೆಗೂ ತುಂಬ್ಕೊಂಬರೋದು ಒಂದೇ ಸರಿ. ಅದು ತಗೊಂಬಂದು ನಮ್ಮ ಚಾಪ್ ಕಟ್ರಲ್ಲಿ ಕಟ್ ಮಾಡಿ ತುಂಬರ್ತೀನಿ. ಕೆಲಸ ಸುಲಭ ಆಗಿದೆ, ಒಳ್ಳೇದಾಗಿದೆ ಸರ್. ನಿಮಗೆ ಏನು ಸ್ವಲ್ಪ ಆಳಿನ ತೊಂದರೆ ಅನ್ಸೋದಿಲ್ಲ? ನನಗೆ ನಾನೊಬ್ಬನೇ ನಿರ್ವಹಣೆ ಮಾಡೋದು. ನನ್ನ ಹತ್ರ ಒಟ್ಟಿಗೆ 13 ಮೇಕೆ ಇದೆ ಸರ್, ಒಂದು 5 ಕುರಿ ಇದೆ, ಅದನ್ನೊಬ್ಬನೇ ನಿರ್ವಹಣೆ ಮಾಡ್ತಾ ಇದ್ದೀನಿ. ಆಮೇಲೆ ಈಗ ಕೋಳಿಗಳು, ಅದರಲ್ಲಿ ವಿಶೇಷವಾಗಿ ಮೈಸೂರು ನಾಟಿ ತಳಿನ ನೀವು ಸಾಕ್ತಾ ಇದ್ದೀರಾ, ಇದ್ರ ಬಗ್ಗೆ ಸ್ವಲ್ಪ ಹೇಳಿ. ಅಂದರೆ ಸರ್, ಕೋಳಿಗಳು ನನಗೆ ಇತ್ತೀಚೆಗೆ ಕಂಡುಕೊಂಡು ಕಡಿಮೆ ಪ್ರಮಾಣ ತಂದಿದೆ, 5-6 ತಂದಿದೆ ಇಲ್ಲೇ ಸಂತೆಯಲ್ಲಿ. ಯಾವುದು ಅಂತ ಕೇಳಿದ್ರೆ ಮೈಸೂರು ನಾಟಿ ಅಂತ ಹೇಳಿದ್ರು ಅವಾಗ, ಹಾಗೆ ಹೇಳಿದ್ರು. ಆಮೇಲೆ ನಾನು ತರಬೇತಿಗೋಸ್ಕರ ನಮ್ಮ ಪಶುಸಂಗೋಪನಾ ಶಿವಮೊಗ್ಗ ಕಾಲೇಜಲ್ಲೂ ಮಹಾವಿದ್ಯಾಲಯ, ಪಶು ವೈದ್ಯಕೀಯ ಮಹಾವಿದ್ಯಾಲಯ, ವಿನೋಬನಗರ ಅಲ್ಲಿ ಕುರಿ ಸಾಕೋದು, ಕೋಳಿ ಸಾಕೋದು, ಹಸು ಬಗ್ಗೆ ನಾನೊಂದು ಸ್ವಲ್ಪ ಶಿಕ್ಷಣ ತಗೊಂಬಂದೆ ಸರ್ ಇಲ್ಲಿಂದ. ಆಮೇಲಿಂದ ಆಸಕ್ತಿ ಮಾಡಿದ್ದು, ಹೆಚ್ಚಿನ ಪ್ರಮಾಣದಲ್ಲಿ ಕೋಳಿ ಮಾಡಿದ್ರೆ, ಹಿತ್ತಲ ಕೋಳಿ ಮಾಡಿದ್ರೆ ಕಡಿಮೆ ಖರ್ಚು ಬರುತ್ತೆ, ರೋಗ ಬರೋದಿಲ್ಲ ಅನ್ನೋ ಕಾರಣಕ್ಕೆ ನಾನು ಮಾಡಿದೆ. ಒಂದು ನಟ್ಟು ಮಾಡಿಬಿಟ್ಟು ಸರ್ ಅದನ್ನ ಒಂದು 50 ಕೋಳಿಯಿಂದ ಸ್ಟಾರ್ಟ್ ಮಾಡಿದೆ ನಾನು. ಅಲ್ಲಿಂದ ಹೋಗಿ ಈ ನಾಯಿಗಳು ಒಂದು ಸ್ವಲ್ಪ ಕಾಟ ಇದೆ. ನಾವು ಈಗೇನು ಮಾಡಿದ್ದೀನಿ ಅಂದರೆ, ನಾನು ಇದ್ದಾಗ ಒಂದು 2-3 ಗಂಟೆ ಒಂದೇ ಒಂದು ಪಾತಿಗೆ ಬಿಟ್ರೆ ಒಂದು 100 ಕೋಳಿ ಬಿಟ್ರೆ ಅದಷ್ಟು ಹುಲ್ಲು ತಿಂದ್ಬಿಡುತ್ತೆ, ತೋಟನು ಕ್ಲೀನ್ ಆಗ್ಬಿಡುತ್ತೆ. ಅಲ್ಲಿ ನಾವು ಈಗೆಲ್ಲ ರೌಂಡ್ ಆಫ್ ಹೊಡೆದು ತೋಟ ವಿಷಕಾರಿ ಹೊಡೆದ್ಬಿಟ್ಟು ಹಾಳು ಮಾಡ್ತಾ ಇದ್ದಾರೆ. ಇದು ನಮಗೆ ಫೀಡ್ ಆಯ್ತು, ಇದು ತೋಟ ಕ್ಲೀನ್ ಆಯ್ತು. ಮತ್ತೆ ಅದನ್ನ ತಂದು ಒಂದು ರೂಮಲ್ಲಿ ಮೇವ್ ಹಾಕ್ಬಿಟ್ರೆ ರೂಮಲ್ಲಿ ಇರ್ತವೆ. 2 ಕೆಲಸನ ಆಯ್ತು. ಇದು ಹೇಗೆ ಒಂದಕ್ಕೊಂದು ಪೂರಕವಾಗಿದೆ ಅಂತ ಹೇಳ್ತೀರಾ? ಈ ದನಗಳು, ಆಮೇಲೆ ಕುರಿ ಮೇಕೆ, ಆಮೇಲೆ ಇದು ಕೋಳಿ ಸಾಕಾಣಿಕೆ ಒಂದಕ್ಕೊಂದು ಪೂರಕ ಅಂತಂದ್ರೆ ಅದರ ಗೊಬ್ಬರನ ತೋಟಕ್ಕೆ ಆಯ್ತು,
ಆಮೇಲೆ ಅದ್ರ ಹಿಕ್ಕೆ ಏನಾದ್ರು ಇದ್ರೆ ಮೀನಿಗೆ ಆಯ್ತು, ಆ ತರದ್ದು ಒಂದಕ್ಕೊಂದು ಪೂರಕ ಅಂತ ಹೇಳ್ತೀರಾ? ಖಂಡಿತ ಪೂರಕ ಸರ್ ಅದು. ಈಗ ಮೀನಿದೆ ನಮ್ಮ ಕೊಳದಲ್ಲಿ, ಈ 1,000 ಮೀನು ಬಿಟ್ಟಿದ್ದೀನಿ. ಯಾವುದು? ಅಲ್ಲಿ ರೋಹು ಕಾಟ್ಲಾ ಹಾಕಿದೀನಿ. ಇನ್ನೊಂದು ಸಿಲ್ವರ್ ಫಿಶ್ ಅಂತಾನೆ ಹೇಳಿದ್ರು, ಅದೊಂದು ಕೊಟ್ಟಿದ್ದಾರೆ. 3 ವೆರೈಟಿ. ಏನು ಇದು ಮೀನುಗಾರಿಕೆ ಇಲಾಖೆಯಿಂದನಾ? ಮೀನುಗಾರಿಕೆ ಇಲಾಖೆಯಿಂದ ಸರ್. ಅದು 3 ಲೇಯರ್ ಅಲ್ಲಿ ಇರುತ್ತೆ ಅದು ಅಂತೇಳಿ, ಹಂಗಾಗಿ 1000 ಹಾಕಿದೀನಿ. ನಂದು 1 ಗುಂಟದಲ್ಲಿ ಇದೆ ಕೊಳ, 3 ಲೇಯರ್ ಅಲ್ಲಿ ಇರುತ್ತೆ ಅನ್ನೋ ಕಾರಣಕ್ಕೆ ಅದು ಹಾಕಿದ್ದೀನಿ. 1000. ಈಗ ಅದು ನೋಡಿದೀರಾ ಎಷ್ಟು ಕೆಜಿ ಆಗಿದೆ ಏನಂತ? ಇಲ್ಲ ಸರ್, ನಾನು ಈಗ ಅದನ್ನ ಒಂದ್ಸರಿ ನಾನು 5 ವರ್ಷದ ಹಿಂದೆ ಮಾಡಿದಾಗ 1,000 ಬಿಟ್ಟಿದ್ದೆ. ಕಾಗೆ ಅಂತೂ ನನಗೆ ಗೊತ್ತಿಲ್ಲ, ಅದೆಲ್ಲ ಸುಮಾರು ತಿಂದ್ಬಿಟ್ಟು ನನಗೆ ಒಂದು 200 ಕೆಜಿ ಸಿಕ್ಕಿತ್ತು ಅಷ್ಟೇ ಸಿಕ್ಕಿತ್ತು. ಈ ಸರಿ ಬಲೆಗಳೆಲ್ಲ ಹಾಕಿ ಇದನ್ನ ಸರಿ ಪ್ರೊಟೆಕ್ಷನ್ ತಗೊಂಡಿದ್ದೀನಿ. ಇದು ಸಣ್ಣ ಪ್ರಮಾಣದಲ್ಲಿ ಸರ್ ಅದು. ಈ ಜೇನು ಎಷ್ಟು ಪೆಟ್ಟಿಗೆ ಇಟ್ಕೊಂಡಿದ್ದೀರಿ? 3 ಪೆಟ್ಟಿಗೆ ಇಟ್ಟಿದ್ದೀನಿ ಸರ್. ಈ ಜೇನು ಇಡೋ ಉದ್ದೇಶ ಏನಕ್ಕೆ ಪಾಲಿನೈಸೇಷನ್ ಆಗುತ್ತೆ, ಪರಾಗಸ್ಪರ್ಶ ಆಗೋದ್ರಿಂದನೂ ಹಳ್ಳುಗಳು ಬೀಳೋಂಥದ್ದು ಸಂಖ್ಯೆ ಕಡಿಮೆ ಆಗುತ್ತೆ ಅನ್ನೋ ಕಾರಣಕ್ಕೆ ಹಾಕಿದ್ದು. ನಾನು ಜೇನನ್ನ ಬಳಸಬೇಕು ಅನ್ನೋ ಉದ್ದೇಶಕ್ಕೆ ಮಾಡಿಲ್ಲ, ಪರಾಗಸ್ಪರ್ಶಕ್ಕೋಸ್ಕರ ಮಾಡಿ. ಪರಾಗಸ್ಪರ್ಶ ಆಯ್ತು, ಜೊತೆಗೆ ಅದ್ರ ಜೇನುತುಪ್ಪ ಕೂಡ ಒಳ್ಳೇದು. ಅದು ತೋಟದಲ್ಲಿ ಶುದ್ಧ ಜೇನುತುಪ್ಪ. ಇದಕ್ಕೋಸ್ಕರ ನಾನು ಟ್ರೈನಿಂಗ್ ಮತ್ತೆ ಹೋದೆ. ಎಲ್ಲಿ? ಇಲ್ಲಿಂದ ನಮ್ಮ ಕೃಷಿ ಇಲಾಖೆಯನ್ನು ಕರೆದಿದ್ರು. ಹೇಗೆ ಅದನ್ನ ತೆಗಿಬೇಕು, ಅದನ್ನ ಹೇಗೆ ಪ್ರತ್ಯೇಕ ಮಾಡಬೇಕು, ಶೇಖರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅದನ್ನೊಂದು ಕಲ್ತ್ಕೊಂಡ ಮೇಲೆ ಇದು ನಂಗೆ ಸುಲಭ ಆಯ್ತು ಸರ್ ಅದು. ಒಟ್ಟಾರೆ ಈಗ ಈ ಒಂದು ಮಿಶ್ರ ಕೃಷಿ ಮಾಡ್ತಾ ಇದ್ದೀರಿ, ಸಮಗ್ರ ಕೃಷಿ ಮಾಡ್ತಾ ಇದ್ದೀರಿ. ಇದರಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ? ಈ ತರದ್ದು ಸಮಗ್ರ ಕೃಷಿ ಮಾಡಿದ್ರೇನೆ ಲಾಭ ಅಂತ ಅನ್ಸುತ್ತಾ ಅಥವಾ ಹೇಗೆ? ಖಂಡಿತ ಅಲ್ಲ ಸರ್, ಸಮಗ್ರ ಮಾಡಿದ್ರೆ ಮಾತ್ರ ರೈತನಿಗೆ ಖುಷಿನೂ ಸಿಗುತ್ತೆ, ಒಂದು ಒಳ್ಳೊಳ್ಳೆ ದೃಶ್ಯನೂ ಸಿಗುತ್ತೆ, ಮತ್ತು ಆರ್ಥಿಕವಾಗಿ ಸಬಲ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ನಿತ್ಯ ನನಗೆ 40 ಮೊಟ್ಟೆ ಸಿಗುತ್ತೆ. 15 ರೂಪಾಯಿ ಒಂದು ಮೊಟ್ಟೆ ಮಾಡಿದ್ರು ಕಡಿಮೆ ಪ್ರಮಾಣದ ಅಷ್ಟು ಮೊಟ್ಟೆ ಬರೋದು. ನಮ್ಮ ಮನೆಗಳಿಗೆ ನಾವು ಅದು ಮೊಟ್ಟೆನ ಬಳಸಬಹುದು. ಮತ್ತೆ ನಾಟಿ ಕೋಳಿ ಆಗೋದ್ರಿಂದ ಒಳ್ಳೆ ಪ್ರೋಟೀನ್ ಇರ್ತಂತ ಒಂದು ಒಳ್ಳೆ ಮಾಂಸ ಸಿಗುತ್ತೆ. ಮಾರಾಟ 450 ರೂಪಾಯಿ ಕೆಜಿ ಇದೆ, ಅದು ಸಿಗುತ್ತೆ. ಅದಕ್ಕೆ ನಾನು ಇನ್ಪುಟ್ ಕಡಿಮೆ ಇದೆ, ಹೊರಗಡೆ ಹುಲ್ಲನ್ನೇ ಮೇದು ಹೆಚ್ಚು ಬೆಳೀತಾ ಇದೆ. ಹಾಗೆ ರೇಷ್ಮೆದು ಏನ್ ಬರ್ತಿತ್ತು ಸರ್, ನಮ್ದು ರೆಸಿಡ್ಯೂ ಸಿಕ್ತಿತ್ತಲ್ಲ, ಅದು ನಮ್ಮ ಕುರಿಗಳು ಮೇಕೆಗಳು ತಿಂತ ಇದ್ವು. ಕುರಿ ಮೇಕೆ ಸಾಕಿದ ಉದ್ದೇಶ ಅದಕ್ಕೆ. ಅದೆಲ್ಲ ಉಳಿದಿದ್ದಂಥದ್ದು ಎಲೆಗಳು ಕಾಂಡಗಳು ಇತ್ತಲ್ಲ ಸರ್, ಅದನ್ನ ತೆಗೆದು ಹಾಕ್ಬಿಡ್ತಿದ್ವಿ. ಒಳ್ಳೆ ಚೆನ್ನಾಗಿ ಕೊಬ್ಬಿ ಬರ್ತಾ ಇದ್ವು. ಅದನ್ನ ಅದ್ರನ್ನ ಉಳಿಕೆನ ಇದು ಬಳಕೆ ಮಾಡ್ಕೊಂತ ಇದೆ ಸರ್. ನಾನು ಸಮಗ್ರ ಮಾಡೋದ್ರಿಂದ ಸರ್ ನಮಗೆ ನಾವು ತೋಟದಲ್ಲಿ ಬಂದ ವೈವಿಧ್ಯತೆ ಇರೋದ್ರಿಂದ ನಮಗೆ ಒಳ್ಳೆ ತರ ಹೂಗಳು, ಹಣ್ಣುಗಳು, ತರಕಾರಿಗಳು, ಜೇನು, ಮೀನು, ಮೊಟ್ಟೆ, ಮಾಂಸ ಈ ಎಲ್ಲವೂ ಸಮೃದ್ಧವಾಗಿ ಸಿಗುತ್ತೆ. ಎಲ್ಲದರಿಂದ ದುಡ್ಡು ಬರುತ್ತೆ ನಮಗೆ. ಮಾರ್ಕೆಟ್ ಎಲ್ಲಿ ಮಾಡ್ತೀರಾ? ಮಾರ್ಕೆಟ್ ನಮ್ಮಲ್ಲೇ ಬಂದು ಮೊಟ್ಟೆ ಸರ್. ಬಾಳೆಗೊನೆ ಇಲ್ಲಿ ಭದ್ರಾವತಿ ತರ್ತೀನಿ ನಾನು. ಇಲ್ಲಿ ಒಂದು 40 ರೂಪಾಯಿ ಕೆಜಿ ಹಿಂಗೆ ತಗೊಳ್ತಾರೆ ಗೊನೆ. ಈಗ ನಾನು ಇನ್ನೊಂದು ಪ್ರಯೋಗ ಮಾಡ್ಲಿಕ್ಕೆ ಕೊಟ್ಟಿದ್ದೀನಿ ಸರ್. ಇದು ಈಗ ಗುಂಡಿ ತೆಗ್ಸಿದ್ದೀನಿ, ಮಳೆಯನ್ನ ನಿಲ್ಸಿದ್ದೀನಿ. ಈ ನವೆಂಬರಿಂದ ಅದು ಮಾಡಬೇಕು ಅಂತ ಯೋಚನೆ ಮಾಡಿ. ಯಾವುದು? ದಿನಕ್ಕೆ 1 ಬಾಳೆ. ಒಬ್ಬ ವ್ಯಕ್ತಿ ಒಬ್ಬರೇ ಮಾಡೋದು. 1 ಗುಂಡಿ ತೆಗಿಬೇಕು, 1 ಬಾಳೆ ಗಿಡ ನೆಡಬೇಕು. ಒಂದೇ ಕೆಲಸ. 365 ದಿವಸ ಬರುತ್ತೆ. ಅವನೊಬ್ಬನೇ 365 ಗಿಡ. ಒಂದು ಅರ್ಧ ಗಂಟೆ ಅಷ್ಟೇ. ಅರ್ಧ ಗಂಟೆಯಿಂದ 1 ಗಂಟೆ ಅಷ್ಟೇ. ಅರ್ಧ ಗಂಟೆ ಸರ್ ಅಷ್ಟೇ. ಒಂದು ಗಿಡ ಕಿತ್ತು ಇನ್ನೊಂದು ಗುಂಡಿ ತೆಗೆದು ಅದು ಗೊಬ್ಬರ ಹಾಕಿ ಒಂದು ಗಿಡ ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ ಅರ್ಧ ಗಂಟೆ ಅಷ್ಟೇ ಸರ್. ಅಲ್ಲಿ ವರ್ಷಕ್ಕೆ 365 ಬಂದ್ಬಿಡುತ್ತೆ. ಅಲ್ಲಿಗೆ ಪ್ರತಿನಿತ್ಯ ಒಂದು ಗೊನೆ ಸಿಗ್ತಾ ಇರತ್ತೆ ಅವನಿಗೆ. ಒಂದು ಯಾವುದೋ ಒಂದು ಅವಧಿನಲ್ಲಿ ರೇಟ್ ಸಿಗ್ಲಿಲ್ಲ ಅನ್ನಂಗೇನಿಲ್ಲ. ಇದೆಲ್ಲದು ಅವರೇಜ್ ಆಗಿ ಒಳ್ಳೆ ರೇಟಿಗೆ ಸಿಗುತ್ತೆ ನಮಗೆ ಬಾಳೆಹಣ್ಣು ಬರೋದು. ಅದೊಂದು ಈಗ ಪ್ರಾಯೋಗಿಕ ಇಟ್ಕೊಂಡಿದ್ದೀನಿ ಸರ್. ಅದು ಮಾಡ್ತಾ ಇದ್ದೀರಾ? ಖರ್ಚು ಎಷ್ಟು ಬರುತ್ತೆ ಅಂತ ಹೇಳ್ತಾ ಇದ್ದೀರಾ ಈಗ? ಇದಕ್ಕೆ ಒಟ್ಟಾರೆ ಖರ್ಚು ಅಂತ ಹೇಳ್ಬೋದು ಅಥವಾ ವೆಚ್ಚ ಅಂತ ಹೇಳ್ಬೋದು. ಇದು ವೆಚ್ಚ ಏನಾಗುತ್ತೆ ಸರ್, ಈಗ ಹಸುವಿನಲ್ಲಿ ಹಾಲು ಬರುತ್ತೆ, ಸಗಣಿ ಬರ್ತಾ ಇದೆ, ಅಲ್ಲೇ ಮೇವು ಸಿಗುತ್ತೆ ನಮಗೆ. ಅದನ್ನ ಕಟ್ ಮಾಡಿ ಹೆಣ್ಮಕ್ಳು ಕಟ್ ಮಾಡ್ತಂದು ಹಾಕ್ತಾರೆ. ಅವ್ರಿಗೆ ನಾವು 1 ದಿವಸಕ್ಕೆ ಒಂದು ಕೂಲಿಯನ್ನು ಕೊಡ್ತೀವಿ. ಅದೆಲ್ಲ ಈ ಹಾಲಿನಲ್ಲಿ, ಈ ಸಗಣಿನಲ್ಲಿ, ಈ ಮೊಟ್ಟೆ ಇವೆಲ್ಲರೂ ಬಂದ್ಬಿಡುತ್ತೆ. ಅವ್ರು ಕೊಟ್ಟಿ ಎಲ್ಲ ಶುದ್ಧ ಮಾಡ್ತಾರೆ. ನಮಗೂ ಒಂದ್ ಸ್ವಲ್ಪ ಆರಾಮಾಗಿ ಇರ್ಲಿಕ್ಕೆ ಅನ್ಸುತ್ತೆ ಸರ್. ಈಗ ಹೆಚ್ಚು ಖರ್ಚು ಮಾಡಿದ್ರು ಲಾಭನೇ ಜಾಸ್ತಿ ಇರುತ್ತೆ. ಲಾಭ ಅಂತ ಹೇಳ್ತೀವಿ. ಲಾಭನೇ ಇರುತ್ತೆ ಸರ್. ಮತ್ತೆ ಈಗ ಯಾಕಂತಂದ್ರೆ ಈ ಮೊದಲಿನ ಕೃಷಿ ಏನೋ ನಮ್ಮ ಮುತ್ತಜ್ಜರು ಮಾಡ್ತಾ ಇದ್ರು, ನಮ್ಮ ಅಪ್ಪ ಮಾಡ್ತಾ ಇದ್ರು, ಅದನ್ನೇ ನಾನು ಮುಂದುವರಿಸ್ಕೊಂಡು ಹೋಗ್ತೀನಿ ಅಂತ ಅನ್ನೋದಾದ್ರೆ ಈಗಿನ ಒಂದು ಸಮಯದಲ್ಲಿ ಅದು ಕೃಷಿನೇ ಅಲ್ಲ ಅಲ್ವಾ? ಸ್ಮಾರ್ಟ್ ಅಗ್ರಿಕಲ್ಚರ್ ಅಂತ ಹೇಳ್ತೀವಿ ನಾವು. ಈಗ ಸದ್ಯ ಹೇಳ್ತಾ ಇರೋದು ಸ್ಮಾರ್ಟ್ ಅಗ್ರಿಕಲ್ಚರ್, ಸ್ಮಾರ್ಟ್ ಕೃಷಿ, ಸ್ಮಾರ್ಟ್ ಕ್ಲಾಸಸ್ ಅಂತ ಹೇಗೆ ಕಾಲೇಜು ಸ್ಕೂಲಲ್ಲಿ ಈಗ ಆಗಿದೆ, ಅದೇ ರೀತಿಯಲ್ಲಿ ಸ್ಮಾರ್ಟ್ ಕೃಷಿ ಅಂತ ಹೇಳಿ ಹಾರ್ಡ್ ವರ್ಕ್ ಈಗ ಸ್ಮಾರ್ಟ್ ವರ್ಕ್ ಆಗಿ ಇದ್ರ ಬಗ್ಗೆ ಏನ್ ಹೇಳ್ತೀರಾ?
ನಮ್ಮ ಯುವಕರಿಗೆ ಮತ್ತೆ ನಮ್ಮ ರೈತರಿಗೆ? ಎಲ್ಲರೂ ಏನ್ ಹೇಳ್ತಾರೆ, ಹಸು ಸಾಕಿ ಅಂತ ಹೇಳಿದ್ರೆ ಅದ್ಯಾಕೆ ಒಂದ್ ಲೀಟರ್ ಹಾಲು ಡೈರಿನ ತಂದ್ಬಿಡೋದು, ಅದ್ಯಾಕೆ ಒದ್ದಾಡ್ಬೇಕು, ಇದೇ ಅನೇಕ ರೈತರಲ್ಲೂ ಬಂದ್ಬಿಟ್ಟಿದೆ ಸರ್ ಈಗಾಗಲೇ. ಹೌದು ಹೌದು. ಇವರು ಆಲಸ್ಯಕ್ಕೆ ಒಳಗಾಗ್ತಾ ಇದ್ದಾರೆ. ಇದರಿಂದ ಅವ್ರ ಆರೋಗ್ಯನೂ ಹೋಗ್ತಾ ಇದೆ. ಹೌದು, ಸರಿಯಾದ ಒಳ್ಳೆ ಈಗ ನಾನು ಮಾಡಿದ್ರೆ ಏನಾಗಿದೆ ಸರ್, ಈಗ ನಾನು ಬೆಳಿಗ್ಗೆ ನಾನು 4:00 ಎದ್ದೇಳ್ತೀನಿ. ಹೂವಿನ ಸುಗಂಧಗಳ ಒಂದು ನಮ್ಮ ತೋಟದಲ್ಲೇ ಒಂದ್ ರೌಂಡ್ ಬಂದ್ರೆ ವಾತಾವರಣ, ತೆಂಗಿನಕಾಯಿ ಬಿದ್ದಿದ್ದೆಲ್ಲ ಎತ್ಕೊಂಡ್ ಬರ್ತೀನಿ. ಆ ಸುಗಂಧ, ಆ ಸುವಾಸನೆ, ಆ ಒಳ್ಳೆ ಪ್ರಾಣವಾಯು ಸಿಗುವಂತ ತೋಟದಲ್ಲಿ ಎಲ್ಲೂ ರಾಸಾಯನಿಕ ಇಲ್ಲ, ವಿಷಮುಕ್ತವಾದ ಒಂದು ವಾತಾವರಣ. ಈಗ ಎಷ್ಟು ಆರೋಗ್ಯ ಸಿಗುತ್ತೆ ಸರ್, ಎಷ್ಟು ಆನಂದ ಸಿಗುತ್ತೆ. ಈ ಹೂವಿನ ಬೆಳೆಯೋದ್ರ ತೋಟದಲ್ಲಿ ಮಿಶ್ರವಾಗಿ ಎಲ್ಲ ಕೀಟಗಳು, ನಾನು ತೋರಿಸ್ತೀನಿ ಸರ್ ಇದರಲ್ಲಿ ಕೆಲವೆಲ್ಲ ಇದೆ. ಈ ರೋಗ ತರುವಂತ ಕೀಟಗಳೆಲ್ಲದೂ ಆ ಹೂವಿನ ಬಂದ್ಬಿಡುತ್ತೆ. ಇವರೆಲ್ಲರೂ ಒಂದೇ ತರದ್ದು ಕೃಷಿ ಮಾಡೋದ್ರಿಂದ, ಏಕ ಬೆಳೆ ಮಾಡೋದ್ರಿಂದ ಏನಾಗುತ್ತೆ, ರೋಗ ರುಜಿನಗಳು ಜಾಸ್ತಿ ಬರುತ್ತೆ. ಮಿಶ್ರ ಕೃಷಿ ಮಾಡೋದ್ರಿಂದ ಲಾಭ ಏನಪ್ಪಾ ಅಂದ್ರೆ ರೋಗಗಳು ಬರೋದಿಲ್ಲ. ಅದಕ್ಕೋಸ್ಕರವಾಗಿ ಈಗ ಕಾಳು ಮೆಣಸು ಹಾಕ್ಲಿಕ್ಕೆ ಕೊಟ್ಟಿದ್ದೀನಿ ಸರ್ ನಾನು. ಮಧ್ಯೆ ಕಾಫಿನ ಹಾಕ್ತಾ ಇದ್ದೀನಿ. ಒಳ್ಳೇದು. ಈ ರೀತಿ ಎಲ್ಲ ಅಂದ್ರೆ ವಿವಿಧ ತಳಿಗಳು, ವಿವಿಧ ಬೆಳೆಗಳು ಸಮಗ್ರವಾಗಿ ಮಾಡಿದ್ರೆ ರೈತನಿಗೆ ಲಾಭ ಅಂತ ಹೇಳ್ಬೋದು. ಮತ್ತೆ ಇದ್ರ ಜೊತೆಗೆ ವರ್ಷ ಪೂರ್ತಿ ಒಂದಲ್ಲ ಒಂದು ಬೆಳೆಯಲ್ಲಿ ಆದಾಯ ಇರುತ್ತೆ ಸರ್. ಹೌದು. ಈಗ ನಿಂಬೆಹಣ್ಣು ಯಾವಾಗಲೂ ಡಿಮ್ಯಾಂಡ್ ಇದೆ. ಹೌದೌದೌದು. ಒಂದು ತೋಟದಲ್ಲಿ ಸಮೃದ್ಧ ಬರುತ್ತೆ, ಅಡಿಕೆ ತೋಟಗಳೇ ಬದುಗಳಲ್ಲಿ ಹಾಕೊಂಡ್ಬಿಟ್ರೆ ನಿಂಬೆ ಮರಗಳು ಸರ್ ಒಂದೊಂದು ಎಷ್ಟು ರೂಪಾಯಿವರೆಗೂ ಇದೆ ಸರ್. ಅದು ಬೇಸಿಗೆಯಲ್ಲಂತೂ ಕೇಳಬೇಡಿ, ಅಷ್ಟು ಬರುತ್ತೆ. ಉಪ್ಪಿನಕಾಯಿಗೂ ಬರುತ್ತೆ, ಮತ್ತೆ ಎಲ್ಲದಕ್ಕೂ ಉಪ್ಪಿನಕಾಯಿಗೂ ಬರುತ್ತೆ. ರಸ ಮಾಡೋದಕ್ಕೋಸ್ಕರನು ಅದರ ಒಂದು ಶರ್ಬತ್ ಅಡಿಗೆಗೆ ಬೇಕೇ ಬೇಕು ನಮ್ಮ ಪ್ರಮಾಣ ಬಂದ್ಬಿಟ್ಟಿದೆ ಈಗ ಅಂತ ಬೆಳ್ಕೋಬಹುದು. ಇದು ನೋಡಿದ್ರೆ ಮುಳ್ಳು ಅಂತ ಬೆಳೆಯಂತ ಸಹಜವಾಗಿ ಬಿಡ್ತಾರೆ. ಕೇಳಿದ್ರೆ ನಾನು ಬೇರೆ ಹಾಕ್ರಿ ಅಂತ ಹೇಳಿದ್ರೆ ಅದೇ ಮುಳ್ಳಿರುತ್ತೆ ಅಂತಾರೆ. ಅಂದ್ರೆ ಇವ್ರಿಗೆ ಏನೂ ಇರಬಾರ್ದು, ಏನೂ ಮಾಡಬಾರ್ದು, ಬರಬೇಕು. ಕೃಷಿಯಲ್ಲಿ ಸಾಧ್ಯ ಇಲ್ಲ, ಶ್ರಮ ಇರ್ಬೇಕು ಸರ್. ಕೃಷಿಯಲ್ಲಿ ಆತರ ಸಾಧ್ಯ ಇಲ್ಲ ಸರ್. ಕೈ ಕೆಲಸ ಆದರೆ ಬಾಯ್ ಮೊಸರು. ಮತ್ತೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಕೊನೆಯದಾಗಿ ನಮ್ಮ ರೈತ ಬಾಂಧವರಿಗೆ ಈ ಒಂದು ಯುಗದಲ್ಲಿ? ಯಾಕಂದ್ರೆ ಹಳ್ಳಿಯ ಒಂದು ಜನರು ಪಟ್ಟಣಕ್ಕೆ ಹೋಗೋ ಸಂಖ್ಯೆ ಜಾಸ್ತಿ ಆಗಿದೆ. ಯುವಕರು ಯಾರು ಇದರಲ್ಲಿ ಆಸಕ್ತಿ ತೋರಿಸ್ತಾ ಇಲ್ಲ. ಕೆಲವೊಬ್ರು ಇದ್ದಾರೆ, ಮಾಡ್ತಾ ಇದ್ದಾರೆ, ಅದನ್ನ ಒಪ್ಕೊಳ್ಳೋಣ. ಬಟ್ ಆದರೂ ಜಾಸ್ತಿ ಪ್ರಮಾಣದ ಯುವಕರು ಹಳ್ಳಿಯಲ್ಲಿ ಕೃಷಿಲಿ ತೊಡಗಿಸ್ಕೊಳ್ಳೋಕ್ಕೆ ಸ್ವಲ್ಪ ಹಿಂದೆ ಜರಿತಾ ಇರೋ ಒಂದು ಸಂದರ್ಭದಲ್ಲಿ ನಿಮ್ಮ ಒಂದು ಕಿವಿ ಮಾತಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನೀವು ಹೇಳ್ತೀರಾ ಸರಿ ಸರ್. ಹಳ್ಳಿ ಜನಗಳಿಗೆ ಟೌನಿಗೆ ಕೆಲಸ ಹುಡ್ಕೊಂಡು ಹೋಗ್ತಾ ಇದ್ದಾರೆ. ಏನಾದ್ರು ಸಿಕ್ಕಲಿ ಕೆಲಸ ಸಾಕು ಅಂತ. ಅವ್ರು ಇರೋಂಥ 1 ಎಕರೆನಲ್ಲಿ ಅವನು ಸಮೃದ್ಧಿಯಾಗಿ ಸುಖಮಯ ಜೀವನ ಮಾಡಬಹುದು. ಆದ್ರೆ ಆ ಒಂದು ಮನಸ್ಥಿತಿ ಅವನ ಹತ್ರ ಇಲ್ಲ. ಹಳ್ಳಿಯಲ್ಲಿ ಏನು ಇದೆಯಪ್ಪ, ಅಲ್ಲಿ ಪೇಟೆಗೆ ಹೋದ್ರೆ ಸಾಕು, ಒಂದು ತಿಂಗಳಿಗೆ ಒಂದು 10,000 ಇಲ್ಲ ಒಂದು 15,000 ಸಿಕ್ಕಿದ್ರು ಓಕೆ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಇದ್ದಾರೆ. ಈ ರೀತಿ ಹೊರಗಡೆ ಹೋದ್ರೆ ಎಲ್ಲದಕ್ಕೂ ಪರಾವಲಂಬನೆ ಇದೆ. ಏನ್ ಬೇಕು ಎಲ್ಲ ಹೊರಗಡೆಯಿಂದಲೇ ಕೊಡ್ಬೇಕು ಅವರು. ಒಬ್ಬ ರೈತ ಸಮಗ್ರ ಮಾಡಿದ್ರು ಅಂತ ಸರ್. ಅವನಿಗೆ ಇವನೇ ನಾನು ಅನ್ನದಾತ, ನಿಜವಾಗ್ಲೂ ಕೊಡ್ತಾ ಇರ್ತಾನೆ. ಇವನ್ ಬಳಕೆಗೆ ಬೇಕಾದಷ್ಟು ಎಲ್ಲ ಅಲ್ಲೇ ಸಿಗುತ್ತೆ. ಹಾಲು, ಮೊಸರು, ತುಪ್ಪ, ಬೆಣ್ಣೆ, ಎಷ್ಟು ಮಜ್ಜಿಗೆ ಇವೆಲ್ಲ ಸಿಗುತ್ತೆ. ಪೌಷ್ಟಿಕಾಂಶಗಳು, ತರಕಾರಿಗಳು ಸಿಗುತ್ತೆ. ವಿಷಮುಕ್ತವಾದ ತರಕಾರಿಗಳು ಸಿಗುತ್ತೆ. ಅಲ್ಲಿ ಹಣ್ಣು ಹಂಪಲುಗಳಲ್ಲಿ ವಿಷಮುಕ್ತ ಇರುತ್ತೆ. ಅನ್ನೋ ಆರೋಗ್ಯ ಅಷ್ಟು ಚೆನ್ನಾಗಿರುತ್ತೆ. ಆದರೆ ಇವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಾನು ಸಮಗ್ರ ಕೃಷಿ ಮಾಡಬೇಕು ಅಂತ ಹೇಳಿದರೆ ಮೊದಲನೇದಾಗಿ ಹೇಳ್ತೀನಿ ಸರ್, ಹಸುಗಳು, ಈ ಕುರಿ, ಮೇಕೆ, ಕೋಳಿ ಇದನ್ನ ಇಟ್ಕೊಂಡು ಮಾಡಿದ್ರೆ ಮಾತ್ರ ಅದು ಸಮಗ್ರ ಅಂತ ಅನ್ಸುತ್ತೆ. ಗೊಬ್ಬರಗಳು ಮುಖ್ಯವಾಗಿ ಬೇಕಾದ ಪೋಷಕಾಂಶಗಳು ಇದರಲ್ಲೇ ಸಿಗೋದ್ರಿಂದ ನಮ್ಗೆ ಹೆಚ್ಚು ಖರ್ಚು ಗೊಬ್ಬರಕ್ಕೆ ಖರ್ಚು ಮಾಡೋದು ರೈತ. ಅದು ಉಳಿತಾಯ ಆಗ್ಬಿಡುತ್ತೆ. ಇನ್ ಲೇಬರ್ ಕೊಡುವಂತ ಖರ್ಚು ನಮ್ಗೆ ಕನಿಷ್ಠ ಅನ್ಸ್ಬಿಡುತ್ತೆ ಸರ್. ಯಾಕಂದ್ರೆ ಬರ ಲಾಭಕ್ಕೆ ಈ ಖರ್ಚು ಲೆಕ್ಕ ಹಾಕೊಂಡಾಗ ನಮ್ಗೆ ಲಾಭನೇ ಜಾಸ್ತಿ ಇರುತ್ತೆ, ಖರ್ಚು ಕಡಿಮೆ ಇರುತ್ತೆ. ಹಾಗೆ ನಾನೇನ್ ಹೇಳ್ತೀನಿ ಸರ್, ಪ್ರತಿಯೊಬ್ಬ ರೈತರುಗಳು ಇವತ್ತು ಸ್ವಲ್ಪ ನಮಗೆ ಕೃಷಿ ಇಲಾಖೆಗಳೆಲ್ಲ ಹೋಗ್ಬೇಕು. ಈ ಮಣ್ಣು ಅಂದ್ರೆ ನನ್ನ ಜೀವನ, ಇದನ್ನ ಸಂಪೋಷಣೆ ಮಾಡಬೇಕು, ಸಮೃದ್ಧಿ ಮಾಡಬೇಕು. ಈ ಮಣ್ಣು ಮತ್ತು ರೈತನ ಬಗ್ಗೆ ಬಾಂಧವ್ಯಗಳು ಜಾಸ್ತಿ ಆಗಬೇಕು. ಮತ್ತೆ ಸ್ವದೇಶಿ ಹಸುಗಳ ಮುಖಾಂತರ ಅವರು ಇದನ್ನ ಸಂಪೋಷಣೆ ಮಾಡುವಂಥದ್ದನ್ನ ಕಲಿಬೇಕು. ಹಾಗೆ ವಿಷಗಳನ್ನು ಏನು ಹೊಡಿತಾ ಇದ್ರೆ, ಈಗ ರೌಂಡ್ ಆಫ್ ಅಂತ ಹೊಡಿತದೆ, ಕಳೆನಾಶಕಗಳು ಅಂತೇಳಿ, ಅದ್ರ ಬದಲಾಗಿ ನಮ್ಮ ಕುರಿ ಕೋಳಿ ಇದೆ ತಿಂದ್ಬಿಡುತ್ತೆ. ವಿಷಕ್ಕೂ ಆಗ್ದಂಗೆ ಆಯ್ತು. ಕ್ಯಾನ್ಸರ್ ಬರ್ತಾ ಇದೀವಿ ಇವತ್ತು ಅವೆಲ್ಲ ಔಷಧಿಗಳಿಂದ. ಈಗ ನಾವು ಇದನ್ನೇ ಹಳ್ಳಿ ನಾನು ಹೋಗಿ ಹೇಳುವಂತ ಪ್ರಯತ್ನ ಮಾಡ್ತೇನೆ ಸರ್, ರೈತರು ಸೇರಿಸ್ಬಿಟ್ಟು. ಇದರಿಂದ ಈ ಲಾಭ ನಾನು ಮಾಡ್ಕೊಳ್ತಾ ಇದ್ದೀನಿ, ಈ ತರ ನೀವು ತೋಟ ಕ್ಲೀನಾಗಿ ಇಟ್ಕೊಳ್ಳಿ, ಈ ತರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಸರ್. ಅದು ಹೆಚ್ಚು ಜನಗಳು ಏನೋ ಇದನ್ನು ಯಾಕೆ ಗೊತ್ತಾಗ್ತಿಲ್ಲ, ಅವರು ತೊಡಸ್ಕೊಳ್ತಾ ಇಲ್ಲ. ಈಗ ನಾನು ಅದಕ್ಕೇ ಈ ಕೃಷಿ ಇಲಾಖೆಗೂ ಸಹ ಹೋಗಿ ಈ ಥರದ್ದು ಒಂದಷ್ಟು ಮೇಡಮ್ ಎಲ್ಲ ಕರೆದು ನಮಗೊಂದಷ್ಟು ಸಾವಯವ ಕೃಷಿ ಬಗ್ಗೆ ರೈತರಿಗೆ ಹೇಳೋಂಥದ್ದು ಹೇಳಿಸ್ತಾ ಇದ್ದಾರೆ. ತುಂಬ ಧನ್ಯವಾದ ಶಿವರಾಜ್ ಅವರೇ. ಕೊನೆಯದಾಗಿ ಸಂಪರ್ಕಿಸುವುದಾದರೆ ತಮ್ಮ ದೂರವಾಣಿ ಸಂಖ್ಯೆ ಕೊಡಿ.
9242119921 ಸರ್. ಧನ್ಯವಾದ ಶಿವರಾಜು. ಇದುವರೆಗೆ ತಾವು ಹಳ್ಳಿಕೆರೆಯಿಂದ ಬಂದು ಭದ್ರಾವತಿ ಆಕಾಶವಾಣಿ FM ಸ್ಟುಡಿಯೋದಲ್ಲಿ ತಮ್ಮ ಮಾಹಿತಿಯನ್ನು ಸಮಗ್ರ ಕೃಷಿ ಬಗ್ಗೆ, ಸಮಗ್ರ ಕೃಷಿ ಪದ್ಧತಿಗಳ ಬಗ್ಗೆ, ಸಮಗ್ರ ಬೆಳೆಗಳ ಬಗ್ಗೆ ತುಂಬ ಒಂದು ಸಂಪೂರ್ಣ ಮಾಹಿತಿಯನ್ನು ತಾವು ನೀಡಿದ್ದೀರಾ. ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸುತ್ತಾ ನಮಸ್ಕಾರ. ನಮಸ್ಕಾರ ಸರ್. ನಾನು ಕರೆದು ಇಷ್ಟು ಮಾತಾಡ್ಸಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಸರ್. ನಮಸ್ತೆ.